ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರ್ಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ. ಮುರಳಿಯ ಮುಖ್ಯ ಸಾರದಿಂದ ಹಿಡಿದು ಸ್ಲೋಗನ್ವರೆಗೂ ಕೂಡ ಎಲ್ಲ ಪಾಯಿಂಟ್ಸ್ಗಳು ಕೂಡ ಒಂದಕ್ಕಿಂತ ಒಂದು ಸುಂದರವಾಗಿದೆ. ಹಾಗಾಗಿ ಇವತ್ತಿನ ಮುರಳಿಯ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಅದರಲ್ಲೂ ವಿಶೇಷವಾಗಿ ಇವತ್ತು ಧಾರಣೆಯಲ್ಲಿ ಹೇಳ್ತಾರೆ, ಮಕ್ಕಳೇ, ನೀವು ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ನೀವು ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ಎಷ್ಟು ಮಜಾ ಅಲ್ವಾ? ನಾವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೀವಿ, ಆದರೆ ಈ ನಶೆ ಇದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಅಂತ ಬಾಬಾ ಹೇಳ್ತಿರೋದು. ಇವತ್ತು ಯಾವುದೇ ಬ್ರಹ್ಮಕುಮಾರಿಯರ ಪುರುಷಾರ್ಥದ ಗುರಿ ಏನು ಅಂತ ಕೇಳಿದ್ರೆ ಬಹಳ ಈಸಿಯಾಗಿ ಅವ್ರ ಬಾಯಲ್ಲಿ ಬರುವಂಥದ್ದೇನು, ಲಕ್ಷ್ಮೀ ಆಗಬೇಕು, ನಾರಾಯಣ ಆಗಬೇಕು. ಲಕ್ಷ್ಮೀ ನಾರಾಯಣ ಆಗೋದೇ ನಮ್ಮ ಗುರಿ. ಮತ್ತೀಗ ಒಂದು ನಾವು ಬ್ರಹ್ಮಕುಮಾರಿ ಹೌದು. ಒಂದು ವೇಳೆ ನೀವು ಬ್ರಹ್ಮಕುಮಾರಿಯಾಗಿದ್ದರೆ ಪರಮಾತ್ಮ ಹೇಳ್ತಾರೆ, ನೀವು ಸತ್ಯಯುಗದ ದೇವತೆಗಳಿಗಿಂತಲೂ ಶ್ರೇಷ್ಠ ಆಗಿದ್ದೀರಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ಈಗ ನಾವು ಶ್ರೇಷ್ಠ ಬ್ರಾಹ್ಮಣ ಅಂದ ಮೇಲೆ ದೇವತೆಗಳಿಗಿಂತಲೂ ನಮ್ಮ ಪೊಸಿಷನ್ ಮೇಲೆ ಇದೆ ಅಂದ ಮೇಲೆ ಈಗ ಕಷ್ಟಪಟ್ಟು ನಮಗಿಂತ ಕೆಳಗಿನ ಪೋಸ್ಟ್ ಆಗಿರತಕ್ಕಂಥ ದೇವತೆಗಳಾಗಲಿಕ್ಕೆ ನಾವು ಪುರುಷಾರ್ಥ ಮಾಡಬೇಕಾ? ಡಿಪ್ರಮೋಟ್ ಆಗಲಿಕ್ಕೆ ಯಾರಾದರೂ ಪ್ರಯತ್ನ ಪಡಬೇಕಾ? ಪರಿಶ್ರಮ ಪಡಬೇಕಾ? ಪ್ರಮೋಷನ್ ತಗೊಳ್ಳೋದಕ್ಕೆ ಬೇಕಾದರೆ ಪರಿಶ್ರಮ ಪಡಬಹುದು, ಕಷ್ಟ ಪಡಬೇಕಾಗತ್ತೆ, ಇಲ್ಲ ಸರಿ, ಇಲ್ಲ ಓದಬೇಕಾಗತ್ತೆ ಸರಿ. ಆದರೆ ಈಗ ಆಲ್ರೆಡಿ ಈ ಪೋಸ್ಟಲ್ಲಿದ್ದು ಮತ್ತೆ ಕೆಳಗಡೆ ಬರಲಿಕ್ಕೆ ನಾನು ಪುರುಷಾರ್ಥ ಮಾಡ್ತೀನಿ ಅಂದರೆ ಅದು ಹಾಸ್ಯಾಸ್ಪದ. ಯಾಕೆ ಹೇಳ್ತಾರೆ ಅಂತಂದ್ರೆ, ಬಲೆ ನಮಗೆ ಆತ್ಮಜ್ಞಾನ ಸಿಕ್ಕಿರಬಹುದು, 7 ದಿನದ ಕೋರ್ಸ್ ತಗೊಂಡಿರಬಹುದು, ನಾವು ಶ್ರೀಮತದ ಅನುಸಾರ ಈ ಮಾರ್ಗದಲ್ಲಿ ನಡೀತಾ ಇರಬಹುದು ಸುಮಾರು ವರ್ಷಗಳಿಂದ. ಆದರೆ ನಾನು ಶ್ರೇಷ್ಠ ಬ್ರಾಹ್ಮಣ ಅಂದ್ರೇನೆ ನಮಗಿನ್ನೂ ಸರಿಯಾಗಿ ಅರ್ಥ ಆಗಿರ್ಲಿಕ್ಕಿಲ್ಲ. ನಾವು ಶ್ರೇಷ್ಠ ಬ್ರಾಹ್ಮಣ ಅಂತ ಯಾವಾಗ ಅನ್ಕೊಳ್ತೀವಿ ಆವಾಗ ನಾವು ಲಕ್ಷ್ಮೀನಾರಾಯಣ ಆಗಬೇಕು ಅಂತ ಪರಿಶ್ರಮ ಪಡುವ ಅವಶ್ಯಕತೆನೇ ಇರೋದಿಲ್ಲ. ನಾವೆಲ್ಲಿಯ ತನಕ ಶ್ರೇಷ್ಠ ಬ್ರಾಹ್ಮಣದ ಮಹತ್ವ ಅರ್ಥ ಮಾಡ್ಕೊಂಡಿಲ್ವೋ, ಆ ಬ್ರಾಹ್ಮಣ ಸ್ವರೂಪದಲ್ಲಿ ನಾನು ಸ್ಥಿತ ಆಗಿರೋದಿಲ್ವೋ, ಅಲ್ಲಿಯ ತನಕ ನಮಗೆ ಗುರಿ ಏನು ಕೊಡ್ತಾರೆ ಪರಮಾತ್ಮ? ಲಕ್ಷ್ಮೀನಾರಾಯಣ ಹಾಗೆ. ಲಕ್ಷ್ಮೀನಾರಾಯಣ ಹಾಗೆ. ಲಕ್ಷ್ಮೀನಾರಾಯಣ ಅಂತಂದ್ರೇನು, ಈಗ ನಾವು ಪರಮಾತ್ಮ ಬಲು ಹುಷಾರಿದ್ದಾನೆ, ಜಾನಿ ಜಾನನ್ ಹಾರ್ ಅಂತ ಹೇಳ್ತಾರೆ ಪರಮಾತ್ಮನಿಗೆ.
ಎಲ್ಲರಿಗಿಂತಲೂ ಕೂಡ ಬುದ್ಧಿವಂತ ಇದ್ದಾನೆ ಪರಮಾತ್ಮ. ಹಾಗೆ ಮಕ್ಕಳು ನಾವೇನು ಕಡಿಮೆ ಇಲ್ಲ. ನಾವು ಏನೇ ಮಾಡಿದರೂ ಕೂಡ ಇಲ್ಲಿ ಯಾರು ನಾವು ಸುಮ್ಮನೆ ಮಾಡೋರಲ್ಲ. ಯಾಕಂದ್ರೆ ಇದು ಈ ಕರ್ಮಕ್ಷೇತ್ರದ ಗುಣಧರ್ಮ. ಏನಾದರೂ ಲಾಭ ಇದ್ರೇ ಏನಾದರೂ ಮಾಡೋ ಮಂದಿ ನಾವೆಲ್ಲ. ಯಾವುದು ಸುಮ್ಮನೆ ಮಾಡಿಲ್ಲ, ಮಾಡೋದೂ ಇಲ್ಲ. ಬೇಕಾದಂಥ ಋಷಿಗಳಿರಲಿ, ಬೇಕಾದಂಥ ತಪಸ್ವಿಗಳಿರಲಿ, ಬೇಕಾದಂಥ ಧರ್ಮಾತ್ಮರಿರಲಿ, ಒಂದು ಇಚ್ಛೆ ಇಟ್ಕೊಂಡೇ ಎಲ್ಲ ಕಾರ್ಯವನ್ನು ಮಾಡಿದ್ದಾರೆ. ಅದು ಸ್ವಾರ್ಥ ಇಚ್ಛೆ ಇರ್ಬೋದು, ಕೆಲವರಿಗೆ ನಿಸ್ವಾರ್ಥ ಇಚ್ಛೆ ಇರ್ಬೋದು. ಆದರೆ ಒಂದು ಇಚ್ಛೆ ಅಂತೂ ಇಟ್ಕೊಂಡೇ ಎಲ್ಲರೂ ಕೂಡ ಎಲ್ಲವನ್ನ ಮಾಡಿರುವಂಥದ್ದು. ಅಂದರೆ ಜಗತ್ತು ಉದ್ಧಾರ ಆಗುತ್ತೆ ಅನ್ನುವಂಥ ಲಾಭ ಇರಬಹುದು, ಸಮಾಜನ ಉದ್ಧಾರ ಮಾಡಬೇಕು ಅನ್ನುವಂಥ ಲಾಭದಿಂದನೋ, ಯಾವುದೋ ಒಂದು ಲಾಭ, ಯಾವುದೋ ಒಂದು ಇಚ್ಛೆಯಿಂದಲೇ ನಾವು ಏನಾದರೂ ಒಂದು ಮಾಡ್ತೀವಿ ಹೊರತಾಗಿ ನಮಗೆ ಲಾಭ ಇಲ್ಲದೆ, ಇಚ್ಛೆ ಇಲ್ಲದೆ ನಾವು ಏನನ್ನು ಯಾರೂ ಕೂಡ ಇಲ್ಲಿ ಮಾಡಿಲ್ಲ, ಮಾಡಲಿಕ್ಕೆ ಸಾಧ್ಯನೂ ಇಲ್ಲ ಅನ್ನೋದು ಪರಮಾತ್ಮನಿಗೆ ಗೊತ್ತಿದೆ. ಹಾಗಾಗಿ ಈಗ ಸ್ವಯಂ ಪರಮಾತ್ಮ ನಾನೇ ಸೃಷ್ಟಿಯಲ್ಲಿ ಬಂದಿದ್ದೀನಿ, ಪರಮಾತ್ಮನಿಗೆ ಗೊತ್ತು. ನಾನು ಕರೆದ್ರೆ ಅವರೆಲ್ಲಿ ಬರ್ತಾರೆ ಅಂತ ಗೊತ್ತಿರೋದ್ರಿಂದನೇ ಊಟ ಮಾಡಬೇಕಾದ್ರೆ ಪರಮಾತ್ಮ ಬಾಪ ಊಟ ಮಾಡೋಣ ಅಂತ ಕರಿಬಹುದು. ಮತ್ತೆ ಹೇಳಬೇಕಾದ್ರೆ ಬಾಯಿ ಮಾತಲ್ಲಿ ಎಲ್ಲ ಭಗವಂತ ಕೊಟ್ಟು ಬಿಟ್ಟಿದ್ದಾನ್ರಿ ಅಂತ ಹೇಳಬಹುದು. ಏನಪ್ಪ ಇಷ್ಟು ದೊಡ್ಡ ಮನೆ ಕಟ್ಟಿರಿ ಅಂದ್ರೆ ಎಲ್ಲ ಪರಮಾತ್ಮ ಕೊಟ್ಟಿದ್ದು ಅಂತ ಬಹಳ ಚಂದ ಹೇಳ್ತೀವಿ. ಏನಪ್ಪ ಇಷ್ಟು ಆಸ್ತಿ ಮಾಡಿರಿ ಅಂತಂದ್ರೆ ಎಲ್ಲ ಪರಮಾತ್ಮ ಕೊಟ್ಟಿದ್ದು ಅಂತ ಹೇಳೋದು ಬಹಳ ಸುಲಭ, ಬಹಳ ಜಾಣತನದ ಹೆಜ್ಜೆಯನ್ನು ಇಟ್ಟಿದ್ದೀವಿ ನಾವು. ಆಯ್ತು, ಸ್ವಯಂ ಪರಮಾತ್ಮನೇ ಬಂದು ಆಯ್ತಪ್ಪ ಇಷ್ಟು ವರ್ಷ ನೀನು ಎಲ್ಲ ಪರಮಾತ್ಮ ಕೊಟ್ಟಿದ್ದು, ಎಲ್ಲ ಪರಮಾತ್ಮಂದು ಅಂತ ಹೇಳ್ಕೊಂತ ಬಂದಿಯಲ್ಲ, ಇದ್ರಾಗ ಒಂದು ಅರ್ಧ ನನಗೆ ಕೊಡ್ತೀನೋ ಅಂತ ಕೇಳಿಬಿಟ್ರೆ ಯಾರು ಕೊಡೋರಿದ್ದೀವಿ ನಾವು? ನಾವೇನೆಲ್ಲರೂ ಬ್ರಹ್ಮನ ಕೊಡಕ್ಕೆ? ಯಾಕೆ ನಾವು ಅಷ್ಟು ಚಂದ ಗಟ್ಟಿಯಾಗಿ ಆತನ ಹೆಸರು ಹೇಳ್ತೀವಿ ಅಂದ್ರೆ ಅಕ್ಕಪಕ್ಕದವ್ರ ಮನೆ ಹೆಸರು ಹೇಳಲ್ಲ, ನಮ್ಮ ತಂದೆ ತಾಯಿ ಹೆಸರು ಹೇಳಲ್ಲ, ನಮ್ಮ ಅಣ್ಣ ತಮ್ಮಂದ್ರ ಹೆಸರು ಹೇಳಲ್ಲ, ನಮ್ಮ ಪೂರ್ವಜರ ಹೆಸರು ಹೇಳಲ್ಲ. ಪರಮಾತ್ಮನ ಹೆಸರು ಯಾಕೆ ಹೇಳ್ತೀವಿ ಅಂದ್ರೆ ಪರಮಾತ್ಮ ಎಂದೂ ಕೂಡ ಬರೋದಿಲ್ಲ, ಬಂದು ನನ್ನ ಹತ್ರ ಭಾಗ ಕೇಳೋದಿಲ್ಲ, ನನ್ನ ಆಸ್ತಿಗೆ ಕೈ ಹಾಕೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಎಲ್ಲ ಪರಮಾತ್ಮಂದ್ರಿ ಅಂತ ಮಸ್ತಾಗಿ ಏನೋ ಪರಮಾತ್ಮನ್ನ ಹೊಗಳಿ ಬಿಡೋ ಥರ, ಮಹಿಮೆ ಮಾಡೋ ಥರ, ಮೆಚ್ಚಿಸೋ ಥರ ಚಂದ ನಾಟಕ ಮಾಡುತ್ತೀವಿ. ಯಾರು ಕೊಡೋರದೀವಿ? ಪರಮಾತ್ಮನೇ ಬಂದು ಕೇಳಿದ್ರೆ. ಹಂಗೊಂದು ವೇಳೆ ಕೇಳ್ತಾರಂತ ಗೊತ್ತಿದ್ರೆ ಯಾರು ಹೇಳೋರಿದ್ದೀವಿ ಇದು ಪರಮಾತ್ಮಂದಂತ? ನಾವು ಸುಮ್ಮನೆ ನಾಟಕ ನಮ್ಮದು ಅಂತ ಪರಮಾತ್ಮನಿಗೆ ಗೊತ್ತು. ಹಾಗೆ ಇಲ್ಲಿಯ ತನಕ ಎಲ್ಲರೂ ಕೂಡ ಪರಮಾತ್ಮ ಜೀವನ ಸಾಕಾಗೋಗಿದೆ, ಪರಮಾತ್ಮ ಯಾಕಾದರೂ ಈ ಬದುಕು, ಯಾಕಾದರೂ ಇಂಥ ಒಂದು ಜೀವನ ನನಗೆ ಸಾಕು, ಕರ್ಕೊಂಡು ಬಿಡು ಇದೊಂದು ಬಾಯ್ಪಾಠ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಹಂಗ ಸುಮ್ಮನೆ ಎಂದೂ ಕೂಡ ಪರಮಾತ್ಮ ಕರ್ಕೊಳ್ಳೋದಿಲ್ಲ ಅನ್ನೋ ಗಟ್ಟಿ ಧೈರ್ಯದ ಮೇಲೆನೆ ಕರ್ಕೊಂಡು ಬಿಡು ಅಂತ ಹೇಳೋದು. ಮತ್ತೆ ಎಷ್ಟೋ ಸಲ ಉತ್ಪ್ರೇಕ್ಷದಲ್ಲಿ ಪರಮಾತ್ಮ ನೀನು ಇದ್ರೆ, ನೀನು ಬಂದ್ರೆ ಎಲ್ಲ ನಿನಗೆ ಕೊಟ್ಟು ಬಿಡ್ತೀನಿ, ಎಲ್ಲ ನಿನಗೆ ಅರ್ಪಿಸಿ ಬಿಡ್ತೀನಿ, ಎಲ್ಲ ನಿನಗೆ ಸಮರ್ಪಣೆ ಮಾಡಿಬಿಡ್ತೀನಿ ಅಂತ ಹೇಳ್ತೀವಿ. ಇದನ್ನೇನಾದ್ರೂ ನಿಜ ಅನ್ಕೊಂಡು ಬಿಟ್ಟಿದ್ರೆ ಭಗವಂತ, ನಾನು ಭೂಮಿಯಲ್ಲೇ ಹೋಗ್ಬಿಟ್ರೆ ನನ್ನ ಎಷ್ಟು ಭಕ್ತರಿದ್ದಾರೆ, ಎಷ್ಟು ಮಂದಿರ ಕಟ್ಟಿದ್ದಾರೆ, ಎಷ್ಟು ಪೂಜಾ ಭಜನೆ ಎಷ್ಟು ಮಾಡಿಬಿಟ್ಟಿದ್ದಾರೆ, ನಾನು ಹೇಳ್ಬಿಟ್ರೆ ಎಲ್ಲ ಮಾಡಿಬಿಡ್ತಾರೆ ಅಂತ ಏನಾದರೂ ಪರಮಾತ್ಮ ಅಂದುಕೊಂಡು ಬಂದಿದ್ರೆ 100 ವರ್ಷ ಮುಂಚೆ ಬರೋದು ಬೇಕಾಗಿರಲಿಲ್ಲ. ವಿನಾಶ ಇನ್ನೂ ಒಂದು ದಿನ ಇದೆ ಅಂದಾಗ ಬಂದುಬಿಟ್ಟಿದ್ರು, ಪರಮಾತ್ಮ ಒಂದು ಆಜ್ಞೆ ಕೊಟ್ಟಿದ್ರು, ಎಲ್ಲರೂ ನಾವು ತಯಾರಾಗ್ಬಿಡ್ತೀವಿ ಅನ್ನೋದಿದ್ದರೆ ಇಷ್ಟು ಪರಿಶ್ರಮ ಪರಮಾತ್ಮನು ಪಡಬೇಕಾಗಿರಲಿಲ್ಲ. ಗೊತ್ತವ್ರಿಗೆ, ಬಹಳ ಬುದ್ಧಿವಂತ ಪರಮಾತ್ಮ. ಅಯ್ಯೋ ಇವ್ರು ಎಷ್ಟು ನಾಟಕ ಮಾಡ್ತಾರೆ, ನನ್ನನ್ನು ಮೆಚ್ಚಿಸ್ತಾರೆ, ನನ್ನನ್ನು ಹೊಗಳ್ತಾರೆ, ನಾನೇನಾದರೂ ಇವರು ಹೊಗಳೋದು, ಭಜನೆ ಮಾಡೋದು, ಮಹಿಮೆ ಮಾಡೋದು, ಅಭಿಷೇಕ ಮಾಡೋದು, ಮಂದಿರ ಕಟ್ಟೋದು ನೋಡಿಬಿಟ್ರೆ ಪೂರಿ ಥರ ಉಬ್ಬಿ ಪರಮಾತ್ಮ ಒಡೆದೋಗ್ಬಿಡ್ಬೇಕಾಗಿತ್ತು. ಅಷ್ಟು ಮಾಡಿದ್ದೀವಿ ನಾವು. ಇದು ಮಂದಿ ಬರೀ ಹೊಗಳಿ ಮೇಲೆ ನನ್ನನ್ನು ಕೂರ್ಸೋದಕ್ಕೆ ಮಾಡ್ತಾರೆ ಹೊರತಾಗಿ ಯಾರೂ ಅದಕ್ಕೆ ತಕ್ಕಂಗ ನಡ್ಕೊಳ್ಳೋರಿಲ್ಲ ಅಂತ ಪರಮಾತ್ಮನಿಗೆ ಗೊತ್ತು. ಸ್ವತಃ ನಾನೇ ಬಂದು ಹೇಳಿದ್ರು ಕೂಡ ಈ ಮಂದಿ ಪರಿವರ್ತನೆ ಆಗೋರಲ್ಲ ಅಂತ ಪರಮಾತ್ಮನಿಗೆ ಗೊತ್ತು. ಹಾಗಾಗಿನೇ ಪರಮಾತ್ಮ ಹೇಳ್ತಾರೆ, ಏನಾದರೂ ಲಾಭ ಇದ್ದರೆ ಇವರು ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಅದಕ್ಕೆ ಬಲೆಯವರು ಎಷ್ಟೆಲ್ಲ ಮಂದಿರ ಕಟ್ಟಿರ್ಬೋದು, ಪೂಜಾ ಭಜನೆ ಜಪ ತಪ ಮಾಡ್ತಾ ಇರ್ಬೋದು, ಆದರೆ ನಾನೇ ಬಂದಿದ್ದೀನಿ ಪರಿವರ್ತನೆ ಆಗಿ ಅಂದ ತಕ್ಷಣನೇ ನೀನು ಬರ್ತಾನಂತ ಗೊತ್ತಿದ್ರೆ ನಾವ್ಯಾಕೆ ಕರಿತಿದ್ವಿ ಅನ್ನೋ ಮಂದಿನೇ ಇದ್ದಾರೆ.
ಪರಮಾತ್ಮನೇ ಬಂದು ಹೇಳಿದ್ರು ನಾವೇನು ಪರಿವರ್ತನೆ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲೇ ಎಲ್ಲರೂ ಇದ್ದಾರೆ. ಇದನ್ನು ಅರ್ಥಕೊಂಡೇ ಪರಮಾತ್ಮ 100 ವರ್ಷ ಮುಂಚೆ ಬಂದು ನಮಗೆ ಪ್ರೀತಿಯಿಂದ ಮಧುರ ಮಕ್ಕಳೇ ಪರಿವರ್ತನೆಯಾಗಿ ಅಂತ ವಿಧವಾಗಿ 90 ವರ್ಷದಿಂದ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಬನ್ನಿ, ನೀವು ಬೇಕಾದವ್ರು ಇರಿ, ನೀವು ಏನು ಕೊಡ್ತೀವಿ ಅಂದ್ರು ಏನು ಮಾಡ್ತೀವಿ ಅಂದ್ರು ನಾವು ಪರಿವರ್ತನೆ ಆಗೋ ಮಂದಿ ಅಲ್ಲ. ಸುಮ್ಮನೆ ನಾವು ಏನೂ ಬಿಡೋ ಮಂದಿ ಅಲ್ಲ. ಏನಾದರೂ ನಾವು ಕೊಡಬೇಕು, ಏನಾದರೂ ನಾವು ಬಿಡಬೇಕು ಅಂದ್ರೆ ನನಗೇನು ಲಾಭ ಅಂತ ಕೇಳಿ ವ್ಯವಹಾರ ಸ್ಟಾರ್ಟ್ ಮಾಡೋ ಮಂದಿ. ಯಾಕಂದ್ರೆ ಈ ಕರ್ಮಕ್ಷೇತ್ರದೊಳಗಡೆ ಬಂದು ಕರ್ಮ ಮಾಡಿ ವ್ಯವಹಾರ ಬುದ್ಧಿಯೇ ಆಗಿಬಿಟ್ಟಿದೆ ನಂದು, ವ್ಯವಹಾರ ದೃಷ್ಟಿಯೇ ಆಗಿಬಿಟ್ಟಿದೆ ನಂದು. ನಾನು ಲಗ್ನ ಮಾಡಿಕೊಂಡ್ರು ಏನು ಲಾಭ, ಹೆಂಡತಿ ಮಾಡಿಕೊಂಡ್ರು ಏನು ಲಾಭ, ಮಕ್ಕಳು ಮಾಡಿಕೊಂಡ್ರು ಏನು ಲಾಭ, ಆಸ್ತಿ ಮಾಡಿದ್ರು ಏನು ಲಾಭ, ಉದ್ಯೋಗ ಮಾಡಿದ್ರು ಏನು ಲಾಭ, ಎಲ್ಲವೂ ಲಾಭಕ್ಕಾಗಿ. ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಳ್ತಾರೆ ಅನ್ನೋ ಸ್ವಾರ್ಥ ಅಥವಾ ಇಚ್ಛೆಗಾಗಿ ಮಕ್ಕಳನ್ನ ಜನ್ಮ ಕೊಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳಿಗೆ ಏನಾದರೂ ಮಾಡೋದು, ಬಡದಾಡು. ಬಲೆ ಪ್ರೀತಿ ಇಲ್ವಾ? ಇದು ಎಷ್ಟರ ತನಕ ಇರುತ್ತೆ ಪ್ರೀತಿ? ಅವ್ರ ಬುಡಕ್ಕೆ ಬರೋ ತನಕ ಅಷ್ಟೆ. ಅದೇ ಥರ ಮಕ್ಕಳು ಕೂಡ ಎಲ್ಲರೂ ನನ್ನವರು ಎಲ್ಲಿ ತನಕ ಯಾವತ್ತಾದ್ರೂ ನನಗೆ ಉಪಯೋಗಕ್ಕೆ ಬರ್ಬೋದು ಅಂತ. ಯಾವಾಗ ಉಪಯೋಗಕ್ಕೆ ಬರಲ್ಲ ಇವರು ಅಂತ ಗೊತ್ತಾಗುತ್ತೆ ಅವತ್ತು ಯಾರೂ ನನ್ನವ್ರು ಅನ್ನೋದು ಉಳಿಯೋದಿಲ್ಲ. ಸುಮ್ಮನೆ ನಾಟಕ ಮಸ್ತ್ ಮಾಡ್ತೀವಿ ನಾವು. ಲಾಭ ಇದ್ದಲ್ಲಿ ಮಾತ್ರ ಅವ್ರು ಯಾರು ಬೇಕಾದರೂ ಇರಲಿ ಅಲ್ಲಿ ಇರ್ತೀವಿ ನಾವು. ಅದಕ್ಕೆ ಇಲ್ಲಿ ಬೇಕಾದಂಥವ್ರು ಬಂದು ಹೇಳಿದ್ರು ಕೂಡ ನಾವು ಪರಿವರ್ತನೆ ಆಗಲಿಲ್ಲ. ಯಾಕಂದರೆ ಅವರು ಕೊಡೋ ಲಾಭ ನಮಗೆ ಬೇಕಾದಂಥ ರೀತಿಯಲ್ಲಿ ಇಲ್ಲ. ನಮಗೇನು ಬೇಕು? ಸ್ಥೂಲವಾಗಿರಬೇಕದು. ನಮ್ಮ ಶರೀರ ಚೆನ್ನಾಗಿರಬೇಕು, ನಾನು ಶಕ್ತಿವಂತನಾಗಬೇಕು, ನಾನು ಆರೋಗ್ಯವಂತನಾಗಬೇಕು, ನಾನು ಸದಾ ಸುಖದ ಸಾಧನಗಳ ಮಧ್ಯೆ ಇರಬೇಕು, ಸಿರಿ ಸಂಪತ್ವಂತನಾಗಿರಬೇಕು, ಸಮೃದ್ಧನಾಗಿರಬೇಕು, ಅಂದ ಚಂದ ಆಗಿರಬೇಕು. ಅಂಥದ್ದೇನಾದರೂ ಕೊಡೋದಿದ್ರೆ ಹೇಳಿ ನಾನು ಮಾಡ್ತೇನೆ. ಎಲ್ಲ ದೇವಾತ್ಮರಿಂದ, ಧರ್ಮಾತ್ಮರಿಂದ, ಮಹಾತ್ಮರಿಂದ, ಸಂತರಿಂದ, ಶರಣರಿಂದ ಅವ್ರು ಏನು ಹೇಳಿದರು? ಇಲ್ಲಪ್ಪ, ನೀನು ಈಗೇನಾದರೂ ಇವುಗಳನ್ನು ತ್ಯಾಗ ಮಾಡಿದರೆ, ಈಗೇನಾದರೂ ಇವುಗಳನ್ನು ದಾನ ಮಾಡಿದರೆ, ಈಗೇನಾದರೂ ಈ ಥರ ನಾನು ಹೇಳ್ದಂಗೆ ನೀವು ನಡ್ಕೊಂಡ್ರೆ ನಿಮ್ಮ ಮನಸ್ಸು ಶಾಂತವಾಗುತ್ತೆ, ನೀವು ಸದಾ ಕಾಲಕ್ಕಾಗಿ ಪುಣ್ಯಾತ್ಮರಾಗ್ತೀರಿ, ಮುಂದಿನ ಜನ್ಮಗಳಲ್ಲಿ ಉತ್ತಮ ಭವಿಷ್ಯವನ್ನು ಪಡಿತೀರಿ ಅಂತ ಹೇಳಿದ ತಕ್ಷಣ ಅಯ್ಯೋ ಅದನ್ನ ಯಾರು ಕಂಡಾರು, ಮುಂದಿಂದ ಯಾರು ನೋಡ್ಯಾರು, ಇವಾಗಿಂದ ಯಾಕೆ ಕಳ್ಕೋಬೇಕು? ಇದು ನಮಗೆ ನಂಬಿಕೆ ಇಲ್ಲ. ನಂಬೋ ಪಾರ್ಟಿ ಅಲ್ಲ ನಾವು. ಈಗಿಂದೀಗ ಹಿಂಗೆ ಕೊಡ್ತೀನಿ, ಹಿಂಗೆ ವಾಪಸ್ ಬಂದು ಬಿಡ್ಬೇಕು. ಹಂಗಿದ್ರೆ ಹೇಳು ಕೊಡ್ತೀನಿ, 1ಕ್ಕೆ 100 ಕೊಡ್ತೀನಿ ಅಂತೇಳು ಇವಾಗಲೇ ಕೊಟ್ಟು ಬಿಡ್ತೀನಿ. 1 ಮನೆಗೆ 10 ಮನೆ ಮಾಡ್ತೀನಿ ಅಂತೇಳು ಇವಾಗೇ ಕೊಡ್ತೀನಿ. 1 ತೊಲಿಗೆ 50 ತೊಲಿ ಮಾಡ್ತೀನೋ ಇವಾಗೇ ಕೊಡ್ತೀನಿ. ಬಟ್ ರಿಟರ್ನ್ ಇಮಿಡಿಯೇಟ್ ಆಗಿ ನನಗೆ ಸಿಗಬೇಕು, ಸ್ಥೂಲವಾಗಿ ಅನುಭವಿಸೋದಕ್ಕೆ ನನಗೆ ಬರಬೇಕು. ಅಂಥದ್ದು ಸಿಕ್ಕರೆ ಮಾತ್ರ ಅದು ಲಾಭ ಅಂತ ಅನಿಸುತ್ತೆ ಹೊರತಾಗಿ ನೀವೇಳುವಂಥ ಪುಣ್ಯ, ನೀವೇಳುವಂಥ ಶಾಂತಿ, ನೀವೇಳುವಂಥ ಸ್ಥಿತಿ, ನೀವೇಳುವಂಥ ಮುಂದಿನ ಭವಿಷ್ಯ ಅದು ಯಾರಿಗೆ ಬೇಕಾಗಿದೆ? ಈಗ ಇದು ಜಗತ್ತಿನ ಜನರ ಮನಸ್ಥಿತಿ, ಇವತ್ತಿನ ವಾಸ್ತವ ಪರಿಸ್ಥಿತಿ. ಹಾಗಾಗಿ ಪರಮಾತ್ಮನು ಕೂಡ ನಾನೇ ಬಂದು, ಜಗದ್ಗುರು ಬಂದು, ಜಗದೀಶ ಬಂದು, ಶಕ್ತಿವಂತ ಬಂದು ಜ್ಞಾನ ಹೇಳಿದ್ರೂ ಕೂಡ ಇವ್ರು ಯಾರು ಲಾಭ ಇಲ್ಲದೆ ಏನೂ ಮಾಡಲ್ಲ ಅಂತ ಗೊತ್ತಿರೋದ್ರಿಂದ ಅವರು ಕೂಡ ಮೊದಲು ಲಾಭದ ಬಗ್ಗೆ ಮಾತಾಡಿನೇ ವ್ಯವಹಾರ ಆರಂಭ ಮಾಡ್ತಾರೆ. ಲಾಭ ಎಷ್ಟು ಅಂತ ಕೇಳಿನೇ ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರೆ ಎಲ್ಲರೂ ಕೂಡ. ನನಗೆಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತ ಹೇಳಿದ ಮೇಲೆ ಎಲ್ಲ ವ್ಯವಹಾರಗಳು ನಡೆಯುತ್ತೆ. ಹಾಗೆ ಇಲ್ಲಿ ಪರಮಾತ್ಮ ಅದಕ್ಕೆ ಇವರಿಗೆ ವ್ಯವಹಾರದ ಬಗ್ಗೆ ಮಾತಾಡದ ಹೊರತು ಇವ್ರ ಕಿವಿ ಮೆಗರೋದಿಲ್ಲ, ಇವರು ಕೆಲಸ ಮಾಡೋದಿಲ್ಲ, ಇವ್ರ ತ್ಯಾಗ ತಪಸ್ಸಿನಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಬಿಡು ಅನ್ನೋದನ್ನು ಇವರು ಬಿಡೋದಿಲ್ಲ. ಅದಕ್ಕೆ ಮೊದಲು ಲಾಭದ್ದೇ ಮಾತಾಡಬೇಕು ಅಂತ. ಮಕ್ಕಳೇ, ನೀವಿಲ್ಲಿ ತನಕ ಕೇಳಿದ್ರಲ್ವಾ, ನನ್ನ ಆರೋಗ್ಯ ಸರಿ ಇರಬೇಕು ಪರಮಾತ್ಮ, ನನಗೆ ಆರೋಗ್ಯ ಕೊಡು ಪರಮಾತ್ಮ ಅಂತ ಕಂಡು ದೇವರಿಗೆ ಹರಕೆ ಹೊತ್ತು ನನ್ನನ್ನು ಬೇಡಿಕೊಂಡಿರಲ್ಲ. ನಿಮಗೆ ಕಂಚನ ಕಾಯ ಕೊಡ್ತೀನಿ 21 ಜನ್ಮಗಳಿಗಾಗಿ ಆರೋಗ್ಯವಂತ ಶರೀರ. ನಮ್ಮ ಜನಗಳಿಗೆ ಇದು ಬೇಕಾಗಿಲ್ಲ. ಈಗ ನಮ್ಮ ಜನಗಳಿಗೆ ಈಗಿದು ಬೇಕಾಗಿಲ್ಲ. ಯಾವಾಗ ಬೇಕು? ಈಗ ಬೇಕು ಅವರಿಗೆ. ಮುಂದಿನ ಜನ್ಮಕ್ಕೆ ಕೊಡ್ತೀನಿ ಅಂದ್ರೂ ನಂಬೋ ಮಂದಿ ಇಲ್ಲ ನಮ್ಮಲ್ಲಿ. ಅದಕ್ಕೆ
ಸ್ವಯಂ ಪರಮಾತ್ಮನು ಕೂಡ ಬರೀ ಮುಂದಿನ ಭವಿಷ್ಯದ್ದು ಹೇಳ್ತಾ ಇದ್ದಾರೆ. ಇದು ಏನು ಗ್ಯಾರಂಟಿ ಅನ್ನೋ ಮಂದಿ ಇದ್ದಾರೆ. ಆದರೆ ಪರಮಾತ್ಮನಿಗೂ ಕೂಡ ವಿಧಿ ಇಲ್ಲ. ಇದೇ ಜನ್ಮದಲ್ಲಿ ನೀವು ಅಂದುಕೊಂಡಂಗೆಲ್ಲ ಕೊಡ್ತೀನಿ ಅನ್ನೋಷ್ಟು ಧೈರ್ಯ ಇಲ್ಲ. ಯಾಕಂದ್ರೆ ಇದು ಕೊಡಲಿಕ್ಕೆ ಬರುವಂಥ ಸಮಯವಲ್ಲ, ಇದು ಎಲ್ಲವನ್ನ ಇಸಿದುಕೊಳ್ಳುವಂಥ ಸಮಯ, ವಾಪಸ್ ತೆಗೆದುಕೊಳ್ಳುವಂಥ ಸಮಯ ಇರೋದ್ರಿಂದ ಈ ಜನ್ಮ ಅದಕ್ಕೆ ಇಷ್ಟೊಂದು ಪ್ಲೀಸ್ ನನ್ನ ನಂಬಿ ಅಂತ ಪರಮಾತ್ಮನೇ ಹೇಳ್ತಾ ಇರೋದು. ಅಂದ್ರೆ ಮುಂದಿನ ಜನ್ಮದಿಂದ 21 ಜನ್ಮಗಳವರೆಗೆ ಕಂಚನ ಕಾಯವನ್ನ ಕೊಡುತ್ತೇನೆ, ಶಾಂತಯುತವಾದ ಮನಸ್ಸನ್ನ ಕೊಡುತ್ತೇನೆ, ಸುಖ ಕೊಡುವಂತ ಸಂಬಂಧಗಳನ್ನು ಕೊಡುತ್ತೇನೆ, ಸಿರಿ ಸಂಪತ್ತನ್ನ ಕೊಡುತ್ತೇನೆ, ನಿಮಗೆ ಜನ್ಮ ಜನ್ಮಾಂತರಕ್ಕೂ ಸಾಕ್ಷಾತ್ ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ, ಸ್ವರ್ಗದ ಮಹಲುಗಳಲ್ಲಿ ನಿಮ್ಮನ್ನ ಇಡುತ್ತೇನೆ, ಸುಂದರವಾದ ಪ್ರಕೃತಿ ನಿಮಗಾಗಿ ತಯಾರು ಮಾಡ್ತೇನೆ, ಪಂಚತತ್ವಗಳನ್ನು ಸತೋ ಪ್ರಧಾನಗೊಳಿಸ್ತೇನೆ. ನಾನು ಹೇಳಿರುವಂತಹ ಒಂದು ಸಣ್ಣ ಕೆಲಸ ನೀವು ಮಾಡಿಬಿಟ್ರೆ ನಿಮಗಾಗಿ ಇಷ್ಟೆಲ್ಲ ಮಾಡ್ತೀನಿ ಅಂತ ಪರಮಾತ್ಮ ವಿಧವಾಗಿ ಸತ್ಯಯುಗವನ್ನು ವರ್ಣನೆ ಮಾಡಿ ನಮಗೆ ಹೇಳ್ತಿದ್ದಾರೆ. ನಾನು ಇದನ್ನು ಕೊಡ್ತೀನಪ್ಪ, ಇಷ್ಟೆಲ್ಲ ಮಾಡ್ತೀನಪ್ಪ, ನಾನು ಹೇಳುವಂತ ಒಂದಷ್ಟು ಶ್ರೀಮತದಂತೆ ನಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿಂದೀಗ ಕೊಟ್ಟರು ನಂಬೋ ಮಂದಿ ನಾವು, ಮುಂದೆ ಕೊಡ್ತೀನಿ ಅಂದ್ರೆ ಏನು ಗ್ಯಾರಂಟಿ? ಹೇಳಿ ಹೋಗ್ಬಿಟ್ಟ ನಿಂತದ್ದು ಎಷ್ಟೋ ನೋಡ್ಬಿಟ್ವಿ ನಾವು. ನೆಟ್ವರ್ಕ್ ಮಾರ್ಕೆಟಿಂಗು ಅವು ಇವು ಬಂದುಬಿಟ್ಟು ಏನೆಲ್ಲ ಮಾಡಿ ಹೋಗಿದ್ದಾರೆ. ನಾವು ಹಿಂಗೆ ಕೊಡ್ತೀವಿ ಅಂತ ಡಬ್ಲಿಂಗ್ ಮಾಡ್ತೀವಿ ಅಂತ ಹೇಳೋದ್ರೆ ಎಷ್ಟೋ ಜನ ಹೋದವರು ವಾಪಸ್ ಬಂದಿಲ್ಲ, ನಾವು ರೊಕ್ಕ ಕಳ್ಕೊಂಡು ಬಿಟ್ಟಿವಿ ಅಂತ ಇಲ್ಲಿ ಸ್ಥೂಲ ವ್ಯವಹಾರದಲ್ಲಿ ಏನೆಲ್ಲ ನೋಡಿರ್ತಾರೆ ಅದನ್ನ ಪರಮಾತ್ಮನ ಜೊತೆಗೂ ಕೂಡ ನೋಡ್ತಾರೆ. ಇವಾಗೇನೋ ಹೇಳ್ತಾರೆ ಇರೋದನ್ನು ಕಳ್ಕೊಂಡ್ವಿ, ಮತ್ತೆ ಮುಂದೆ ಸಿಗುತ್ತಂತ ಏನು ಗ್ಯಾರಂಟಿ ಅನ್ನೋ ಮಂದಿ ಇದ್ದಾರೆ. ಅದಕ್ಕೆ ಪರಮಾತ್ಮ ಪ್ರಮಾಣ ಮಾಡಿ, ವಾಗ್ದಾನ ಮಾಡಿ, ಮೀಟೆ ಬಚ್ಚೆ ಮಧುರ ಮಕ್ಕಳು ಬೇರೆ ದಾರಿ ಇಲ್ಲ, ಮುದ್ದು ಮಾಡಿ ಹೇಳಬೇಕು, ತಿದ್ದಿ ಹೇಳಬೇಕು, ಗಟ್ಟಿಯಾಗಿ ಹೇಳಬೇಕು, ಪ್ರಮಾಣ ಮಾಡಿ ಹೇಳಬೇಕು, ಕೊಟ್ಟೆ ಕೊಡ್ತೀನಿ, ಒಂದಕ್ಕೆ ಪದುಮದಷ್ಟು ಕೊಡ್ತೀನಿಪ್ಪ ನಿನಗ ಅಂತ ಹೇಳ್ತಾರೆ. ನಮ್ಮನ್ನ ಮನವೊಲಿಸ್ತಾರೆ. ಯಾಕಂದ್ರೆ ನಾವೆಲ್ಲರೂ ವ್ಯಾವಹಾರಿಕ ಬುದ್ಧಿ, ಕಲ್ಲು ಬುದ್ಧಿಯವರಾಗ್ಬಿಟ್ಟಿದೀವಿ. ನಮಗೆ ಮುಂದಿನದು ಯಾವುದು ಪರಮಾತ್ಮನೇ ಬಂದು ಹೇಳ್ತಾನಂದ್ರೂ ನಂಬೋ ಮಂದಿ ಇಲ್ಲ. ನಮಗಷ್ಟು ಸ್ವಾರ್ಥ, ಅಷ್ಟು ಈ ಒಂದು ಸಮಯ ಈಗಲೇ ಬೇಕು ಅನ್ನುವಂಥ ಒಂದು ಇಚ್ಛೆ ಇರೋದ್ರಿಂದ ಇಲ್ಲಿ ಲಾಭ ಇದ್ರೆ ಏನಾದರೂ ಮಾಡ್ತೀವಿ ಅಂತ ಪರಮಾತ್ಮನಿಗೆ ಗೊತ್ತಿರೋದ್ರಿಂದ ಇಷ್ಟು ಸತ್ಯುಗದ ಬಗ್ಗೆ ಹೇಳ್ತಾರೆ. ಆದರೆ ವಾಸ್ತವ ಏನು ಅಂದರೆ ಸತ್ಯುಗದ ದೇವಿ ದೇವತೆಗಳು ಈ ಸಂಗಮಯುಗದ ಬ್ರಾಹ್ಮಣರಿಗಿಂತ ಶ್ರೇಷ್ಠ ಖಂಡಿತವಾಗಿಯೂ ಅಲ್ಲ. ಬಲೆಯಲ್ಲಿ ಕಂಚನಕಾಯ ಇರಲ್ವಾ? ಖಂಡಿತವಾಗಿ ಪರಮಾತ್ಮನ ವಾಗ್ದಾನದಂತೆ ಇರುತ್ತೆ. ಒಂದಕ್ಕೆ ಪದಮದಷ್ಟು ಸಿರಿ ಸಂಪತ್ತು ಅಲ್ಲಿ ಇರುತ್ತೆ, ಬಂಗಾರದ ಮಹಲುಗಳು ಇರುತ್ತೆ, ತಲೆ ಮೇಲೆ ರತ್ನಖಚಿತ ಕಿರೀಟ ಇರುತ್ತೆ, ಪವಿತ್ರತೆಯ ಕಿರೀಟವೂ ಇರುತ್ತೆ, ರಾಜ್ಯ ಕಿರೀಟವೂ ಇರುತ್ತೆ, ಸಿಂಹಾಸನವೂ ಇರುತ್ತೆ, ಸುಂದರವಾದ ಸಾಮ್ರಾಜ್ಯವೂ ಇರುತ್ತೆ, ಯಾವುದೊಂದು ತೊಂದರೆಗಳಿಲ್ಲದ ನೋವಿಲ್ಲದ ಪ್ರಪಂಚವೂ ಇರುತ್ತೆ, ಸತೋ ಪ್ರಧಾನ ಪ್ರಕೃತಿ ಎಲ್ಲವೂ ಇರುತ್ತೆ. ಆದರೆ ಈ ಸಂಗಮ ಯುಗದಲ್ಲಿ ಯಾವ ಸೃಷ್ಟಿಕರ್ತ ಪರಮಪಿತ ನಿರಾಕಾರ ಶಿವ ತಂದೆ ನಮ್ಮ ಜೊತೆ ಇರೋದಿಲ್ಲ. ಆ ಪರಮಾತ್ಮನ ಜೊತೆ ವಾರ್ತಾಲಾಪ ಮಾಡುವ ಅವಕಾಶ ಇರೋದಿಲ್ಲ. ಆ ಪರಮಾತ್ಮ ಬಂದು ನಮ್ಮನ್ನ ಮಿಲನ ಮಾಡುವ ಅವಕಾಶ ಇರೋದಿಲ್ಲ. ನಾವು ಪರಮಾತ್ಮನಿಗೆ ಹೇಳ್ಕೊಳ್ಳೋದಕ್ಕೆ ನಮಗೆ ಯಾವುದೇ ತೊಂದರೆ ಇರೋದಿಲ್ಲ. ಪರಮಾತ್ಮನನ್ನ ನೆನಪು ಮಾಡಲಿಕ್ಕೂ ಅಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲಿ ಸ್ವತಃ ಆತ್ಮಜ್ಞಾನವೂ ಸಂಪೂರ್ಣವಾಗಿರೋದಿಲ್ಲ. ಯಾವುದೊಂದೂ ಕೂಡ ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿ ಅಲ್ಲಿ ಇರೋದಿಲ್ಲ. ಮತ್ತು ಇಲ್ಲಿರುವಂಥ ತ್ರಿಕಾಲ ಜ್ಞಾನ ಅಲ್ಲಿರೋದಿಲ್ಲ. ಅಲ್ಲಿ ಸುಮ್ಮನೆ ನಾವು ಪಾತ್ರವನ್ನು ಮಾಡುವಂತಹ ಸತೋ ಪ್ರಧಾನ ಪಾತ್ರಧಾರಿಗಳಾಗಿರುತ್ತೇವೆ ಬಿಟ್ಟರೆ ಬೇರೆ ಇನ್ನೇನೂ ಕೂಡ ಇರೋದಿಲ್ಲ. ಅದು ತೊಗಲು ಗೊಂಬೆಯ ಆಟದಂತೆ ಅಲ್ಲಿ ನಾವೊಂದು ಗೊಂಬೆಗಳಾಗಿ ಏನು ಸ್ಕ್ರಿಪ್ಟಲ್ಲಿರುತ್ತೋ ಅದನ್ನು ಪಾತ್ರವನ್ನು ಮಾಡೋದು ಬಿಟ್ಟರೆ, ಈಗ ಹೆಂಗೆ ಟಾಮ್ ಅಂಡ್ ಜೆರಿ ಚಿಕ್ಕ ಮಕ್ಕಳಿಗೆ ಅದು ಚಿಕ್ಕದನ್ನು ತೋರಿಸ್ತಾರೆ, ಆ ಥರ ಅಲ್ಲಿ ನಾವು ನಮ್ಮ ಪಾತ್ರವನ್ನು ಮಾಡ್ತಾ ಬರ್ತೇವೆ ಬಿಟ್ಟರೆ ಅಲ್ಲಿ ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ, ತ್ರಿಕಾಲದ ಬಗ್ಗೆ, 4 ಯುಗಗಳ ಬಗ್ಗೆ ಏನೊಂದಷ್ಟು ಕೂಡ ಅರಿವಿಲ್ಲದಂತಹ ಸ್ಥಿತಿಯನ್ನು ಇನ್ನು ಯಾವ್ದು ಲೆಕ್ಕಕ್ಕದು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇದೆ ಸಂಗಮ ಯುಗದ ಈ ಒಂದು ಬ್ರಾಹ್ಮಣ ಜನ್ಮಕ್ಕೆ ಹೋಲಿಸಿದರೆ. ಹಾಗಾಗಿ ಈ ಮಹತ್ವ ಆರಂಭದಲ್ಲಿ ಹೇಳಲಿಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಮಕ್ಕಳಿಗೆ.
ಏನಿದೆ ನಮ್ಮ ಹತ್ರ, ಹೆಂಗ ನಾವು ಶ್ರೇಷ್ಠ? ಅವ್ರ ತಲೆ ಮೇಲೆ ಕಿರೀಟ ಇದೆ, ಅವರಿಗೆ ಸಿಂಹಾಸನ ಇದೆ, ಅವರಿಗೆ ಪಿತಾಂಬರ ಇದೆ, ಅವರಿಗೆ ಬಂಗಾರದ ಮಹಲ್ ಇದೆ, ಅವರಿಗೆ ಸಂಕಲ್ಪ ಸಿದ್ಧಿ ಇದೆ, ಅವರು ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾರೆ, ಅಂಥವ್ರಿಗಿಂತ ನಾನು ಭಾರಿ ಶ್ರೇಷ್ಠ ಅಂತ ನಾನು ನೋಡಿದ್ರೆ ಖಾಲಿ ಹಾತ್ ಖಾಲಿ ಜೇಬ್, ಬಿಕಾರಿ ಆಗೋಗ್ಬಿಟ್ಟಿದ್ದೀನಿ ಅನ್ನೋ, ನಾನೆಂಗ ದೇವತೆಗಳಿಗಿಂತ ಶ್ರೇಷ್ಠ ಆಗ್ತೀನಿ ಅನ್ನುವಂಥ ಸಂಶಯನೇ ಬರುತ್ತೆ ಹೊರತಾಗಿ ಯಾರಿಗೆ ನಿಶ್ಚಯ ಬರೋದಿಲ್ಲ. ಹಾಗಾಗಿ ಬಾಬಾರವರು ಇದು ಬರೀ ಹೇಳಿ ಅರ್ಥ ಮಾಡಿಸಿದ್ರೆ ಅರ್ಥ ಆಗೋದಲ್ಲ ಅಂತ ಹೇಳಿ ಸತ್ಯುಗದ ಬಗ್ಗೆ, ಲಕ್ಷ್ಮೀನಾರಾಯಣರ ಬಗ್ಗೆ ವರ್ಣನೆ ಮಾಡಿ 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 ನಮ್ಮ ಮನವೊಲಿಸಿ ನಮ್ಮನ್ನು ಶ್ರೀಮತದಂತೆ ನಡೆಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸ್ವತಃ ನಾವು ಯಾವಾಗ ಪರಮಾತ್ಮ ಯಾಕೆ ಬಂದಿದ್ದಾರೆ, ಈ ಜ್ಞಾನದ ಸತ್ಯಾಂಶ ಏನಿದೆ, ಇಲ್ಲಿ ನಾನು ಏನಾಗಿದ್ದೇನೆ, ಎಂಥ ಜ್ಞಾನ ಸಿಕ್ಕಿದೆ, ಯಾರ ಜೊತೆಗೆ ನಾನಿದ್ದೀನಿ ಅನ್ನುವಂಥ ಸ್ವತಃ ಸ್ವಚಿಂತನೆ ಮಾಡ್ತಾ ಮಾಡ್ತಾ ಅದು ಅನುಭವ ಆದಾಗ ಮಾತ್ರ ಏನಾದರೂ ಆತನಿಗೆ ಅನಿಸ್ಲಿಕ್ಕೆ ಸಾಧ್ಯ, ನಾನು ಬ್ರಾಹ್ಮಣ ಶ್ರೇಷ್ಠ ಆತ್ಮ ಅಂತ. ಯಾರಿಗೆ ಸತ್ಯ ಬ್ರಾಹ್ಮಣ ಸ್ವರೂಪದ ಅರಿವಾಗಿದೆಯೋ, ನಾನು ಸತ್ಯ ಬ್ರಾಹ್ಮಣ ಅನ್ನುವಂಥ ಸ್ಮೃತಿಯನ್ನು ಸ್ವೀಕಾರ ಮಾಡಿದಾರೋ ಅವರು ಯಾವುದೇ ಕಾರಣಕ್ಕೂ ಸತ್ಯುಗದ ಕಡೆಗೆ ಮುಖಾನೂ ಮಾಡಿ ನೋಡೋದಿಲ್ಲ. ಯಾಕಂದ್ರೆ ಅದು ಬೈ ಪ್ರಾಡಕ್ಟ್. ಅದು ನಾನು ಬೀಜವನ್ನು ಬಿತ್ತಿದಾಗ ಕಸ ಬರುವಂತೆ, ನಾನು ಪುರುಷಾರ್ಥವನ್ನು ಮಾಡಿದಾಗ, ಸ್ಥಿತಿಯನ್ನು ಮಾಡಿಕೊಂಡಾಗ, ಶ್ರೇಷ್ಠ ಬ್ರಾಹ್ಮಣ ಆದಾಗ, ಮರ್ಜೀವ ಆದಾಗ ದೇವತಾ ಪಾತ್ರ ನನಗಲ್ಲದೆ ಇನ್ಯಾರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ? ಅಥವಾ ನಂದು ದೇವತಾ ಪಾತ್ರ ಆಗಿರೋದಕ್ಕೇ ಇಲ್ಲಿ ನಾನು ಮತ್ತೆ ಬ್ರಾಹ್ಮಣ ಆಗಿದ್ದೀನಿ ಅನ್ನೋದು ಕೂಡ ಅಷ್ಟೇ ಸತ್ಯ ಇರಬೇಕಾದ್ರೆ ಯಾಕೆ ಅದರ ಬಗ್ಗೆ ನಾವು ಇಚ್ಛೆ ಮಾಡಿಕೊಂಡು ಕೂತ್ಕೊಳ್ಬೇಕಾಗತ್ತೆ? ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬಿಸ್ಬೇಕು ಅಂತ ಏನೋ ಪ್ರಯತ್ನ ಪಡಬೇಕಾಗಿಲ್ಲ. ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬುತ್ತೆ. ಹೇಗೋ ಬ್ರಾಹ್ಮಣ ಆದಮೇಲೆ, ತ್ರಿಕಾಲ ಜ್ಞಾನಿ ಆದಮೇಲೆ, ಆತ್ಮಿಕ ಸ್ಮೃತಿಯಲ್ಲಿ ಇದ್ದ ಮೇಲೆ, ಸಂಪನ್ನ ಆದಮೇಲೆ, ಸಾಕ್ಷಿ ಆದಮೇಲೆ ದೇವತಾ ಪೋಸ್ಟ್ ಅನ್ನೋದು ಬಂದೇ ಬರುತ್ತೆ. ಅದು ಬರದೆ ಇನ್ಯಾರಿಗೆ ಹೋಗುತ್ತೆ? ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಆ ಸತ್ಯಯುಗ ತ್ರೇತಾಯುಗದಲ್ಲಿ 21 ಜನ್ಮಗಳ ಕಾಲ 2500 ವರ್ಷ ಆ ಶ್ರೇಷ್ಠ ದೇವತಾ ಜನ್ಮವನ್ನು ಅನುಭವಿಸಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಮತ್ತೆ ಬ್ರಾಹ್ಮಣ ಜನ್ಮವನ್ನು ಅನುಭವಿಸಬೇಕು ಅಂತಂದ್ರೆ, ಈ ತ್ರಿಕಾಲ ಜ್ಞಾನದ ಸಂತೋಷವನ್ನು ಅನುಭವಿಸಬೇಕು ಅಂತಂದ್ರೆ, ಈ ಆತ್ಮಿಕ ಸ್ಮೃತಿ ಪರಮಾತ್ಮನ ಮಿಲನವನ್ನು ಅನುಭವಿಸಬೇಕು ಅಂದ್ರೆ 5000 ವರ್ಷಗಳು ಕಾಯಬೇಕು. ಅದು ಅಷ್ಟು ಸಮಯವೂ ಇರೋದಿಲ್ಲ, ಕೇವಲ 100 ವರ್ಷದ ಸಮಯದೊಳಗಡೆ. ಆ 100 ವರ್ಷದೊಳಗಡೆ ನಾನು ಎಷ್ಟು ವರ್ಷ ಆದಮೇಲೆ ಜ್ಞಾನಕ್ಕೆ ಬರ್ತೀನಿ, ಆ ಜ್ಞಾನಕ್ಕೆ ಬಂದ ಮೇಲೆ ನನಗೆಷ್ಟು ವರ್ಷ ಆದಮೇಲೆ ಸತ್ಯ ಬ್ರಾಹ್ಮಣ ಸ್ವರೂಪ ಅರ್ಥ ಆಗುತ್ತೆ. ಎಷ್ಟು ಕಡಿಮೆ ಸಮಯ ಇರುತ್ತೆ ನಮ್ಮ ಹತ್ರ ಬ್ರಾಹ್ಮಣ ಸ್ವರೂಪವನ್ನು ಅನುಭವ ಮಾಡಲಿಕ್ಕೆ. ಹಾಗಾಗಿ ನಾವು ಸತ್ಯ ಶ್ರೇಷ್ಠ ಬ್ರಹ್ಮ ಜ್ಞಾನವನ್ನು ಪಡೆದ ಬ್ರಾಹ್ಮಣರು ಅನ್ನುವಂಥ ನಶೆ ಇದ್ದಾಗ ಯಾವ ದೇವತೆಗಳಾಗಬೇಕು ಅನ್ನುವಂಥ ಇಚ್ಛೆಯೂ ನಾವು ಮಾಡೋದು ಬೇಕಾಗಿಲ್ಲ. ಅದು ನಮ್ಮ ಕಾಲು ಕೆಳಗಡೆ ಬಂದು ಬಿದ್ದಿರುತ್ತೆ ಆ ಪದವಿ. ಹಾಗಾಗಿ ಯಾವ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾನೆ, ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ತಾನೆ, ಕಷ್ಟಪಟ್ಟಿರ್ತಾನೆ, ಆತ ರಿಸಲ್ಟ್ ಬಗ್ಗೆ ನೋಡುವ ಅವಶ್ಯಕತೆ ಬೀಳೋದಿಲ್ಲ. ಆತನಿಗಲ್ಲದೆ ಇನ್ಯಾರಿಗೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಷ್ಟು ಓದೋದು ಅಂದ್ರೆ ಇಲ್ಲಿ ಏನು ಮುರುಳಿಗಳನ್ನು ತಿರುವಾಕಬೇಕು, ಎಲ್ಲೆಲ್ಲೋ ಹೋಗಬೇಕು, ಏನೆಲ್ಲ ತಿಳ್ಕೊಂಡ್ಬಿಡ್ಬೇಕು, ಏನೆಲ್ಲ ಮಾಡಿಬಿಡ್ಬೇಕು, ಎಷ್ಟೋ ವರ್ಷ ಓದಬೇಕು, ಅದಲ್ಲ. ನೀನು ಎಷ್ಟಾದರೂ ತಿಳ್ಕೊಂಡಿರು, ಇಷ್ಟು ತಿಳ್ಕೊಂಡಿದ್ರೆ ಸಾಕು, ನಾನು ಆತ್ಮ, ನಾನು ಈ ದೇಹ ಅಲ್ಲ. ನಮ್ಮಪ್ಪ ಪರಮಾತ್ಮ, ನನ್ನ ಮನೆ ಪರಮಧಾಮ, ನಾನೀಗ ಪಾತ್ರ ಮಾಡಲಿಕ್ಕೆ ಬಂದವನು, ಪಾತ್ರ ಮುಗಿಸಿ ಮನೆಗೆ ಹೋಗೋನು ಅಂತ ಇಷ್ಟು ತಿಳ್ಕೊಂಡು ಬಿಟ್ಟಿದ್ದೀಯ ಅಂತಂದ್ರೆ ಇಷ್ಟೇ ಸಾಕು ನೀನು ಶ್ರೇಷ್ಠ ಬ್ರಾಹ್ಮಣ ನಶೆಯಲ್ಲಿ ಇರಲಿಕ್ಕೆ. ಇದಕ್ಕಿಂತ ಒಂದು ಶಬ್ದ ಹೆಚ್ಚಿಗೂ ಬೇಕಾಗೋದಿಲ್ಲ. ಇದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನಿಶ್ಚಯಿಸಿ ಬಿಟ್ರೆ ಮತ್ತೊಂದನ್ನು ತಿಳ್ಕೊಳ್ಳುವ ಸಮಯವನ್ನು ವ್ಯರ್ಥ ಮಾಡುವ ಅವಶ್ಯಕತೆ ಬೀಳೋದಿಲ್ಲ. ನಮಗಿಲ್ಲಿ ಇರಕ್ಕೆ ಬರ್ತಾ ಇಲ್ಲ, ಆ ಸ್ವರೂಪವನ್ನ ನಿಶ್ಚಯ ಮಾಡಿ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ನಮ್ಮ ಮನಸ್ಸು. ಹಾಗಾಗಿ ವಿಸ್ತಾರದಲ್ಲಿ ಹೋಗಿ ಮೋಜು ಪಡ್ತಾ ಇದೆ. ಸತ್ಯುಗದ ಒಂದಷ್ಟು ಮಹಿಮೆಯನ್ನು ಕೇಳಿ ಮೋಜು ಪಡುತ್ತದೆ, ಶಿವಬಾಬರವರ ಮಹಿಮೆಯನ್ನು ಕೇಳಿ ಮೋಜು ಪಡುತ್ತದೆ, ದೇವತೆಗಳ ಮಹಿಮೆಯನ್ನು ಕೇಳಿ ಮೋಜು ಪಡುತ್ತದೆ. ಬಿಟ್ರೆ ಸ್ವತಃ ಬ್ರಾಹ್ಮಣ ಸ್ವರೂಪ, ವಾನಪ್ರಸ್ಥ ಸ್ವರೂಪ, ಸ್ವಸ್ಮೃತಿ ಸ್ವರೂಪದ ಅನುಭವ ಮಾಡಬೇಕು ಅಂತ ಅದಕ್ಕೆ ಇರೋದಿಲ್ಲ. ಅದಕ್ಕೆ ಈ ಸಮಯದಲ್ಲಿ ಮಾತ್ರನೇ ಈ ಅವಕಾಶ ನಮಗೆ ದೊರೆತಿದೆ. ಇದಕ್ಕೆ ಎಷ್ಟು ಕೋಟಿ ಕೋಟಿ ಧನ್ಯವಾದಗಳನ್ನು ಡ್ರಾಮಕ್ಕೆ ಅರ್ಪಿಸಿದರೆ ಸಾಕಾಗೋದಿಲ್ಲ.
ಪರಮಾತ್ಮನಿಗೆ ಅರ್ಪಿಸಿದರೂ ಸಾಕಾಗೋದಿಲ್ಲ, ನನ್ನ ಭಾಗ್ಯಕ್ಕೆ ಅರ್ಪಿಸಿದರೂ ಸಾಕಾಗೋದಿಲ್ಲ. ಅಂಥ ಭಾಗ್ಯವಂತ ಆತ್ಮರು ನಾವು. ಬಲೆ ಪರಮಾತ್ಮನಿಗೆಲ್ಲರೂ ಮಕ್ಕಳಿದ್ದಾರೆ. ನಾಟಕದ ಹೊರತುಪಡಿಸಿ ನೋಡಿದ್ರೆ ಎಲ್ಲರೂ ಸಮಾನ ಶ್ರೇಷ್ಠರೇ. ಆದರೆ ವಿಧಿಯ ನಿಯಮಾನುಸಾರ ಈ ನಾಟಕ ಅಂತ ಬಂದಾಗ ನಾಟಕದೊಳಗಡೆ ನಮ್ಮಷ್ಟು ಶ್ರೇಷ್ಠ ಪಾತ್ರ ಯಾರೂ ಮಾಡ್ಲಿಕ್ಕಾಗೋದಿಲ್ಲ. ಆ ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ಎಂತಹ ಸೌಭಾಗ್ಯಶಾಲಿ ಆತ್ಮರು ನಾವು. ಸಾಕ್ಷಾತ್ ಸ್ವಯಂ ಪರಮಾತ್ಮನೇ ಪರಮಧಾಮ ಬಿಟ್ಟು ಕರ್ಮಕ್ಷೇತ್ರದಲ್ಲಿ ನನ್ನ ಜೊತೆ ಸ್ಕ್ರೀನ್ ಶೇರಿಂಗ್ ಮಾಡ್ಕೊಂತಾರೆ ಈ ನಾಟಕದಲ್ಲಿ, ಈ ಸಿನಿಮಾದಲ್ಲಿ. ಅಂದರೆ ಎಂಥ ಅದೃಷ್ಟವಂತರು ನಾವು. ನಾವು ಪರಮಾತ್ಮನ ಜೊತೆಗೆ ಸ್ಕ್ರೀನ್ ಶೇರಿಂಗ್ ಮಾಡ್ಕೊಳ್ಳುವಂಥ ಆತ್ಮರಂದ್ರೆ ಇನ್ನೆಷ್ಟು ಶ್ರೇಷ್ಠ ಆತ್ಮರು ಇರಬಹುದು. ಇದು ಫಿಕ್ಸ್ ಆಗೋಗಿದೆ ಡ್ರಾಮಾದಲ್ಲಿ. ಪ್ರತಿ 5,000 ವರ್ಷಕ್ಕೊಂದು ಸಲ ಒಂದು ಸೀನ್ ಇದೆ. ಆ ಸೀನಲ್ಲಿ ನನ್ನ ಜೊತೆ ಪರಮಾತ್ಮ ಇರುತ್ತಾರೆ, ಪರಮಾತ್ಮನ ಜೊತೆ ಡೈಲಾಗ್ ಇರುತ್ತೆ, ಪರಮಾತ್ಮನ ಜೊತೆ ವಾರ್ತಾಲಾಪ ಇರುತ್ತೆ, ಪರಮಾತ್ಮನ ಜೊತೆ ಸಂವಾದ ಇರುತ್ತೆ, ಪರಮಾತ್ಮನ ಜೊತೆ ನಮ್ಮದು ವಿಹಾರ ಇರುತ್ತೆ, ವ್ಯವಹಾರ ಇರುತ್ತೆ. ಆ ಸ್ಕ್ರೀನ್ಗಳಲ್ಲಿ ತುಂಬಾ ನಾವು ಪರಮಾತ್ಮನ ಜೊತೆ ಇರ್ತೀವಿ ಅಂತನ್ನೋದಾದ್ರೆ ಇದಕ್ಕಿಂತ ಸೌಭಾಗ್ಯ ಇನ್ಯಾವುದಿದೆ ಹೇಳ್ರಿ? ಈ ನಶೆ ಇದೆಯಾ? ಈ ಸ್ಮೃತಿ ಇದೆಯಾ? ಎಂಥ ಬ್ರಹ್ಮಜ್ಞಾನರಿ ನಾವು ಪಡ್ಕೊಂಡಿರೋದು. ಜಗತ್ತಿನ ಸರ್ವಶಾಸ್ತ್ರಗಳನ್ನ ಒಂದು ಕಡೆ ಇಟ್ಟು ಬ್ರಹ್ಮಕುಮಾರದ ಒಂದು 7 ದಿನದ ಕೋರ್ಸ್ ಅನ್ನ ಒಂದು ಕಡೆ ಇಟ್ಟರೆ ಸಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮಪಾಠದಲ್ಲೇ ಎಲ್ಲ ಬಿದ್ದೋಗ್ಬಿಡುತ್ತವೆ ಶಾಸ್ತ್ರಗಳು. ಇದನ್ನ ಯಾವುದು ಖಂಡಿಸಬೇಕಂತಲ್ಲ. ಆ ಎಲ್ಲ ಶಾಸ್ತ್ರಗಳ, ಎಲ್ಲ ತತ್ವಗಳ, ಎಲ್ಲ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಂಡು ಬಂದಿರೋದ್ರಿಂದಲೇ ಈ ಪರಮಾತ್ಮನ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಲಿಕ್ಕೆ ಆಗ್ತಾ ಇದೆ. ಆ ಎಲ್ಲ ಶಾಸ್ತ್ರಗಳ ಆಧಾರ ಅಥವಾ ಅದರ ಒಂದು ಅಧ್ಯಯನ ನಮಗಿದ್ದಿಲ್ಲ ಅಂತಂದ್ರೆ ಈ ಪರಮಾತ್ಮ ಕೊಡುವ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಯಾವ ಶಾಸ್ತ್ರಕ್ಕೂ ಅಗೌರವ ಮಾಡಬಾರದು, ಯಾವ ವೇದ ಉಪನಿಷತ್ತುಗಳಿಗೂ ಅಗೌರವ ಮಾಡಬಾರದು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಯಾವ ಕಾವ್ಯಗಳಿಗೂ ಕೂಡ ನಾವು ಅವಮಾನ ಮಾಡಬಾರದು. ಯಾವ ಧರ್ಮಾತ್ಮರಿಗೂ, ಮಹಾತ್ಮರಿಗೂ, ಸಂತರಿಗೂ, ಶರಣರಿಗೂ, ಯಾವುದೇ ಸಿದ್ಧಾಂತಗಳಿಗೂ ನಾವು ಅವಮಾನ ಮಾಡಬಾರದು. ಅದು ಅವಮಾನ ಅವರಿಗೆ ಮಾಡದಂತಲ್ಲ, ಸಿದ್ಧಾಂತಕ್ಕೆ ಮಾಡಿದಂತಲ್ಲ, ಸತ್ಯಕ್ಕೆ ಮಾಡುವ ಅವಮಾನ. ಅದು ಸೃಷ್ಟಿ ನಾಟಕಕ್ಕೆ ಮಾಡುವ ಅವಮಾನ, ಆ ಆತ್ಮರಿಗೆ ಮಾಡುವ ಅವಮಾನ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರನ್ನೂ ನಾವು ಕಡಿಮೆ ಅಂತ ನೋಡೋದು ಬೇಕಾಗಿಲ್ಲ. ಎಲ್ಲರೂ ಸಹೋದರಾತ್ಮರೇ. ಬಹಳ ಅದ್ಭುತವಾದ ಅವರ ಪಾತ್ರವನ್ನ ಮಾಡಿ ಹೋಗಿದ್ದಾರೆ. ಅವರವರ ಸಮಯದಲ್ಲಿ ಅವರ ಅದ್ಭುತ ಪಾತ್ರವನ್ನ ಮಾಡಿದ್ದಾರೆ. ಆದರೆ ಈಗ ನನ್ನ ಸಮಯ, ನನಗೊಂದು ಅದ್ಭುತ ಪಾತ್ರ. ಈ ಸುಂದರವಾದ ಇಡೀ ಸೃಷ್ಟಿ ನಾಟಕದಲ್ಲಿ ನನ್ನ ವೈಯಕ್ತಿಕವಾಗಿ ಕೇಳಿದ್ರೆ ಆ 2,500 ವರ್ಷದ ದೇವತಾ ಪಾತ್ರ ಒಂದು ಕಡೆ ಇಟ್ಟು, ಒಂದು ದಿನ ಬ್ರಾಹ್ಮಣ ಜೀವನದ ಒಂದು ಪಾತ್ರ ಒಂದು ಕಡೆ ಇಟ್ಟರೆ ನಾನು ಇದನ್ನೇ ಆರಿಸ್ಕೊಳ್ತೇನೆ. ಎಂಥ ಅದ್ಭುತ ಜೀವನ ಈ ಬ್ರಾಹ್ಮಣ ಜೀವನ, ಎಂಥ ಶ್ರೇಷ್ಠ ಜೀವನ. ಕತ್ತಲಿನಲ್ಲಿ, ಕಾಡ ಕಗ್ಗತ್ತಿನಲ್ಲಿ ಒಂದು ಮಿಣುಕುಳ, ಒಂದು ಮಿಂಚುಳು ಕೂಡ ಎಷ್ಟು ಪ್ರಕಾಶ ಕೊಡಬಲ್ಲದು, ಎಷ್ಟು ಸುಂದರವಾಗಿ ಕಾಣಬಲ್ಲದು. ಹಗಲು ಹೊತ್ತು ಸೂರ್ಯ ಇದ್ದಾಗ ಬೇಕಾದಂಥ ನಕ್ಷತ್ರಗಳೇ ಇದ್ರೂ ಕೂಡ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹಾಗೆ ಸತ್ಯುಗದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ, ಎಲ್ಲರೂ ಚೆನ್ನಾಗಿದ್ದಾಗ ಅದು ಏನಂತ ದೊಡ್ಡ ಮಹಾತ್ವಿಕೆಯನ್ನು ಪಡೆದುಕೊಳ್ಳೋದಿಲ್ಲ. ಈಗ ಕಲಿಯುಗ ಹೇಳಿ ಕೇಳಿ ತಮೋ ಪ್ರಧಾನಕ್ಕೆ ಬಂದಾಗ, ವಿಪರೀತ ಮಟ್ಟದಲ್ಲಿ ಹೋದಾಗ, ವಿಕಾರಕ್ಕೆ ತುತ್ತಾದಾಗ ನಾನೊಬ್ಬ ಇಲ್ಲಿ ಆತ್ಮಿಕ ಸ್ಮೃತಿಯಲ್ಲಿ ಕುಳಿತು ಆತ್ಮದ ಸುಗಂಧವನ್ನು ಹರಡಿಸ್ತಾ ಇದ್ದೇನೆ. ಎಲ್ಲರೂ ವಿಕಾರಗಳ ದುರ್ಗಂಧದಲ್ಲಿ ಇದ್ದಾಗ ನಾನೊಂದಷ್ಟು ಅವರಿಗೆ ಆತ್ಮಿಕ ಸುಗಂಧವನ್ನು ಹಂಚುವ ಕೆಲಸ ಮಾಡ್ತೀನಿ ಅಂದರೆ ವಾಹ್, ಎಂಥ ಪಾತ್ರ ಇದು. ಇಡೀ ಜಗತ್ತು ಅಜ್ಞಾನದ ಕತ್ತಲಲ್ಲಿ ಮುಳುಗಿದಾಗ ನಾನೊಂದು ಆತ್ಮ ಮಿಣುಕು ದೀಪದಂತೆ ನಾನು ಬೆಳಗುತ್ತಾ ಇದ್ದೇನೆ ಅಂತಂದ್ರೆ ಇದು ಎಂಥ ಅದ್ಭುತ ಪಾತ್ರ, ಎಂಥ ಶ್ರೇಷ್ಠ ಜನ್ಮ ಇದು. ವಾಹ್, ವಾರೇ ಮೈ ಬ್ರಾಹ್ಮಣ್, ವಾರೇ ಮೈ ಬ್ರಾಹ್ಮಣ್ ಆತ್ಮ, ಎಷ್ಟು ಮಹಿಮೆ. ಪರಮಾತ್ಮನ ಮಹಿಮೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಬ್ರಾಹ್ಮಣನ ಮಹಿಮೆ ಮಾಡಿಕೊಂಡ್ರು ಕೂಡ ಕಡಿಮೆ. ಯಾಕಂದ್ರೆ ಪರಮಾತ್ಮನು ಕೂಡ ದೇವತೆಗಳ ಮೇಲೆ ಆಧಾರಿತ ಆಗಿಲ್ಲ, ಧರ್ಮಾತ್ಮನ ಮೇಲೆ ಆಧಾರಿತ ಆಗಿಲ್ಲ, ಮಹಾತ್ಮರ ಮೇಲೆ ಆಧಾರಿತ ಆಗಲಿಲ್ಲ, ಸಂತ ಶರಣರ ಮೇಲೆ ಆಧಾರಿತ ಆಗಲಿಲ್ಲ, ಪವಾಡ ಪುರುಷ ಸಿದ್ಧಿ ಮಾಡೋರ ಮೇಲೆ ಆಧಾರಿತ ಆಗಲಿಲ್ಲ. ನಾವು ಬ್ರಾಹ್ಮಣ ಮಕ್ಕಳ ಮೇಲೆ, ಬ್ರಹ್ಮ ಜ್ಞಾನವನ್ನು ಪಡೆದಿರುವ ಬ್ರಹ್ಮ ಕುಮಾರ ಕುಮಾರಿಯರ ಮೇಲೆ ಪರಮಾತ್ಮನು ಆಧಾರಿತನಾಗಿದ್ದಾನೆ. ಅಂದ್ರೆ ಒಂದ್ ಹೆಜ್ಜೆ ಪರಮಾತ್ಮನಿಗಿಂತ ಕಾಲ ರೈಸ್ ಮಾಡ್ಕೊಂಡು ಹೇಳ್ಬೋದು, ನಮ್ಮಪ್ಪನಿಗಿಂತ ನಾವು ಮಕ್ಕಳು ಶ್ರೇಷ್ಠ ಅಂತ ಆತ್ಮಿಕ ನಶೆಯಲ್ಲಿ. ಅದು ಸತ್ಯವೂ ಹೌದು. ಇದೇ ತಂದೆ ಮಕ್ಕಳ ಒಂದು ವಾತ್ಸಲ್ಯ ಸಂಬಂಧ. ಇದು ಉತ್ಪ್ರೇಕ್ಷೆ ಅಲ್ಲ,
ಅತಿಶಯೋಕ್ತಿಯೂ ಅಲ್ಲ, ಇದು ಸತ್ಯ. ಯಾವಾಗಿದು ಅರ್ಥ ಆಗಿಬಿಡುತ್ತೋ, ವಾ ಮೈ ಬ್ರಾಹ್ಮಣ ಜೀವನ್ ವಾ, ಏನು ಬೇಕ್ರಿ ನಮಗೀಗ? 1000 ಕೋಟಿ ತಂದು ನನ್ನ ಕಾಲ ಹತ್ರ ಇಟ್ಟರು ಕೂಡ ಈ ಸುಖ, ಈ ಆನಂದ ಅದ್ರ ಹಿಂಗೆ ಸರಿಸಿಬಿಡ್ತೀವಿ ನಾವು. ಏನು ಬೇಕಿದೆ? ಏನೂ ಬೇಕಿಲ್ಲ. ಖಾಲಿ ಹಾತ್ ಖಾಲಿ ಜೇಬ್. ಓದಿದ್ದೆಲ್ಲವನ್ನ ಹಳೆದೆಲ್ಲ ಮರೆತು ಬಿಡೋದು. ನಾನು ಆತ್ಮ ಅಂತ ಕುಳಿತು ಪರಮಾತ್ಮ ನೆನಪು ಮಾಡಿಕೊಂಡು ಮಸ್ತ್ ಸ್ವಸ್ಥಿತಿಯಲ್ಲಿ ಸ್ಥಿತನಾಗಿ ಸಾಕ್ಷಿಯಾಗಿ ಸ್ವಸ್ವರೂಪದ ಆನಂದದಲ್ಲಿ ಮುಳುಗಿ ಬಿಟ್ಟರೆ ಏನು ಬೇಕು ಜಗತ್ತಿನಲ್ಲಿ ನಮಗೆ? ಇಡೀ ಜಗತ್ತೇ ನಮ್ಮದಾಗುತ್ತೆ. ಜಗದೀಶ ನನ್ನವನಾಗಿರುವಾಗ ಮತ್ತೇನನ್ನ ಪಡ್ಕೊಳ್ಳಿ ನಾನು? ಎಲ್ಲವೂ ನನ್ನ ಹೆಸರಲ್ಲೇ ಇರಬೇಕಾದ್ರೆ ಯಾವುದೊಂದಕ್ಕಾಗಿ ನಾನು ಬಡದಾಡುವ ಅವಶ್ಯಕತೆ ಇಲ್ಲಿ ಬೀಳುತ್ತೆ. ಸ್ವಯಂ ಜಗದೀಶ್ವರನೇ ನನ್ನನ್ನು ಮೆಚ್ಚಿರಬೇಕಾದ್ರೆ ಜಗತ್ತಿನಲ್ಲಿ ನನಗ್ಯಾವ ಕೊರತೆ ಇರುತ್ತೆ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬಿಟ್ರೆ ವಾಹ್ ಬ್ರಾಹ್ಮಣ ಜೀವನ ವಾಹ್. ಬ್ರಾಹ್ಮಣರು ಅಂದ್ರೆ ಇಲ್ಲಿ ಇಂಥವ್ರು ಅಂತಲ್ಲ, ಜಾತಿಯಿಂದ ಬ್ರಾಹ್ಮಣ ಆಗಿರಬೇಕು ಅಂತಲ್ಲ, ಏನೋ ಓದಿದವರು ವೇದ ಉಪನಿಷತ್ತು ಓದಿದವರು ಬ್ರಾಹ್ಮಣರಾಗಬೇಕು ಅಂತಲ್ಲ, ಶಾಸ್ತ್ರಕೃತವರು ಬ್ರಾಹ್ಮಣರಾಗಬೇಕು ಅಂತಲ್ಲ, ಸೆಂಟ್ರಲ್ ಇರೋರಷ್ಟೇ ಬ್ರಾಹ್ಮಣರು ಅಂತಲ್ಲ, ಮಧುಬನದಲ್ಲಿರೋರು ಬ್ರಾಹ್ಮಣರಂತಲ್ಲ, ಮದುವೆ ಆಗದೇ ಇರೋರು ಬ್ರಾಹ್ಮಣರಂತಲ್ಲ. ಯಾರು ಸ್ವಯಂ ಪರಂಪಿತ ಪರಮಾತ್ಮ ಈ ಸಂಗಮದಲ್ಲಿ ಅವತರಿಸಿ ಬ್ರಹ್ಮನ ಮುಖಾಂತರ ಕೊಟ್ಟಿರುವ ಬ್ರಹ್ಮ ಜ್ಞಾನವನ್ನ ಪಡೆದಿರುವ ಅರ್ಥಾರ್ಥಿ 7 ದಿನದ ಕೋರ್ಸ್ ಅನ್ನು ತಗೊಂಡು ಪರಮಾತ್ಮನ ಶ್ರೀಮತದಂತೆ ನಡೆದು ಸತ್ಯ ಸ್ವಸ್ಮೃತಿಯಲ್ಲಿ ಇದ್ದು ಇನ್ಯಾವುದು ಬೇಡ, ಪರಮಾತ್ಮ ಒಬ್ಬ ಸಾಕು ಅಂತ ಆತ್ಮಿಕ ಸ್ಥಿತಿಯಲ್ಲಿ ಮುಳುಗಿರುವ ಪ್ರತಿಯೊಂದು ಆತ್ಮರು ಬ್ರಾಹ್ಮಣರೇ. ನೀವು ಮಾತೆಯರಾದರೂ ಸರಿ, ಈ ಸಂಸಾರಿಗಳಾದರೂ ಸರಿ, ಸೆಂಟ್ರಲ್ ಇರೋರಾದರೂ ಸರಿ, ಚಿಕ್ಕವರಾದರೂ ಸರಿ, ದೊಡ್ಡವರಾದರೂ ಸರಿ. ಇದಕ್ಕಿಂತ ಇನ್ನೇನು ಬೇಕಿದೆ? ಎಲ್ಲರೂ ಬ್ರಾಹ್ಮಣ ಸ್ವರೂಪರೇ. ಈ ಬ್ರಾಹ್ಮಣ ಸ್ವರೂಪ ಎಷ್ಟು ಅದ್ಭುತ ಇದೆ ಅಂದರೆ, ನಾವು ಇಡೀ ಜಗತ್ತಿನ ಬುಡದಲ್ಲಿ ಇರುವಂಥ ಬೇರುಗಳು. ಇಡೀ ಜಗತ್ತು ಬ್ರಾಹ್ಮಣನ ಮೇಲೆ ಆಧಾರಿತ ಆಗಿದೆ. ಇಡೀ ಪರಮಾತ್ಮನು ಕೂಡ ಅದೇ ಬೇರಿನ ಮೇಲೆ ಆಧಾರಿತ ಆಗಿದ್ದಾರೆ. ಇಡೀ ಸೃಷ್ಟಿಯ ಬೀಜ ಪರಮಾತ್ಮ ಆಗಿದ್ರೂ ಕೂಡ ಆ ಬೇರು ಬೀಜಕ್ಕೂ ಮತ್ತು ವೃಕ್ಷಕ್ಕೂ ಶಕ್ತಿಯನ್ನ ಕೊಡ್ತಾ ಇರುವಂಥದ್ದು. ಹಾಗಾಗಿ ಆ ವೃಕ್ಷ ಹೇಗೆ ಬೇರಿನ ಮೇಲೆ ಡಿಪೆಂಡ್ ಆಗಿದೆಯೋ ಹಾಗೆ ಬ್ರಾಹ್ಮಣನ ಮೇಲೆ, ಈ ಸತ್ಯ ಬ್ರಹ್ಮಜ್ಞಾನಿಯ ಮೇಲೆ ಪರಮಾತ್ಮನೂ ಆಧಾರಿತ ಆಗಿದ್ದಾರೆ, ಇಡೀ ಜಗತ್ತು ಆಧಾರಿತ ಆಗಿದೆ. ಹಾಗಾಗಿ ಜಗತ್ತಿನಲ್ಲಿ ದೇವಾತ್ಮರ ಮೇಲೆ ಆಧಾರಿತ ಈ ಜಗತ್ತಾಗಲಿಲ್ಲ, ಧರ್ಮಾತ್ಮನ ಮೇಲೆ ಆಧಾರಿತರಾಗಲಿಲ್ಲ, ಈಗ ಬ್ರಾಹ್ಮಣರ ಮೇಲೆ ಆಧಾರಿತ ಆಗಿದೆ. ಅಂದರೆ ಎಂಥ ಶ್ರೇಷ್ಠ ಜನ್ಮ ನಮ್ಮದು ಅನ್ನುವಂಥದ್ದನ್ನು ತಿಳಿದುಕೊಂಡು ಬಿಟ್ಟರೆ ರೋಮವೂ ರೋಮಾಂಚನ ಆಗತ್ತೆ, ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ನಾವು ಸದಾಕಾಲ ಆನಂದ ಬಾಷ್ಪ ಹರಿಸೋದು ಬಿಟ್ಟು ಭಗವಂತನಿಗೆ ಡ್ರಾಮಕ್ಕೆ ಧನ್ಯವಾದ ಹೇಳೋದು ಬಿಟ್ಟರೆ ಮತ್ಯಾವ ಪದವು ನಮಗೆ ಉಳಿಯೋದಿಲ್ಲ. ವಾ ಬಾಬಾ ವಾ ಡ್ರಾಮ ವಾ ರೇ ಮೈ ಬ್ರಾಹ್ಮಣಾತ್ಮ ವಾ ಅಂತ ನಾವು ಕೂತ್ಕೊಳ್ಳೋದು ಬಿಟ್ಟರೆ ಮತ್ತೊಂದು ಜಪ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೊಂದು ವ್ರತ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೊಂದು ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೊಂದು ವನವಾಸ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೊಂದು ಕೇಳುವ ಅವಶ್ಯಕತೆ ಇಲ್ಲ. ಸರ್ವ ಸಂಪನ್ನ ಸಂಪೂರ್ಣ ಆತ್ಮ, ಆನಂದವೇ ಆನಂದ, ಸಂತೃಪ್ತಿಯೇ ಸಂತೃಪ್ತಿ, ಸಂಪನ್ನತೆಯೇ ತುಂಬಿರುವಾಗ ಇನ್ನೇನನ್ನ ಕೇಳಿ? ಸಮುದ್ರಕ್ಕೆ ದಾಹ ಆಗುತ್ತದೆಯೋ? ಸಮುದ್ರಕ್ಕೆ ಯಾವತ್ತಾದರೂ ನೀರಡಿಕೆ ಆಗುತ್ತದ? ಸಮುದ್ರದಲ್ಲಿ ಯಾವತ್ತಾದರೂ ನೀರು ಖಾಲಿ ಆಗ್ತದ? ಸಮುದ್ರದ ಆಳದಲ್ಲಿ ಎಷ್ಟು ಶಾಂತಿ ಇರುತ್ತದೆ. ಅದೇ ರೀತಿ ನಾವು ಕೂಡ ಪ್ರತಿಯೊಂದು ಬ್ರಾಹ್ಮಣಾತ್ಮರು ಸಾಗರ ಸ್ವರೂಪದಲ್ಲಿ ಶಾಂತರಾಗಿದ್ದೀವಿ, ಆಳದಲ್ಲಿ ಸದಾಕಾಲ ತುಂಬಿದವರಾಗಿದ್ದೀವಿ. ಇನ್ನೇನನ್ನು ಕೇಳುವ ಅವಶ್ಯಕತೆ ಇಲ್ಲ. ಎಲ್ಲವೂ ಬಂದು ಸಾಗರದಲ್ಲೇ ಸೇರುತ್ತೆ ಹೊರತಾಗಿ ಸಾಗರ ಯಾರನ್ನು ಬೇಡುವ ಅವಶ್ಯಕತೆ ಬೀಳೋದಿಲ್ಲ. ಹಾಗೆ ಬ್ರಾಹ್ಮಣನಾದ ಒಬ್ಬ ಬ್ರಾಹ್ಮಣ ಆತ್ಮನು ಒಂದು ಸಲ ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿ ತನ್ನ ಶ್ರೇಷ್ಠ ಜವಾಬ್ದಾರಿಯನ್ನು ಅರಿತುಕೊಂಡು ನಾನು ಆಧಾರ ಮೂರತ್ತು ಉದ್ಧಾರ ಮೂರತ್ತು ಅನ್ನುವ ಸ್ಮೃತಿಯಲ್ಲಿ ಬಂದರೆ ಸಾಕು, ಮಾಸ್ಟರ್ ಪ್ರಜಾಪಿತ ಆಗಿಬಿಡುತ್ತೇನೆ, ಮಾಸ್ಟರ್ ಜಗದಂಬ ಆಗಿಬಿಡುತ್ತೇವೆ. ಇಡೀ ಕಲ್ಪವೃಕ್ಷಕ್ಕೆ ಪರಮಾತ್ಮನೂ ಸಹಿತವಾಗಿ ನನ್ನ ಮೇಲೆ ಆಧಾರಿತ ಆಗಿದ್ದಾರೆ ಅಂದರೆ ಅದು ಎಂಥ ಶ್ರೇಷ್ಠ ಜನ್ಮ ನನ್ನದು, ಅದು ಎಂಥ ಶ್ರೇಷ್ಠ ಪುಣ್ಯ ಮಾಡಿರಬೇಕು, ಅದು ಎಂಥ ಶ್ರೇಷ್ಠ ಸೌಭಾಗ್ಯ ನನ್ನದು ಅಂತ ನೆನೆಸ್ಕೊಂಡ್ರೆ ನಿರಂತರ ಆನಂದ ಬಾಷ್ಪ ಹೋಗಬೇಕು. ಈ ಸಂಗಮ ಯುಗ ಪೂರ್ತಿ ಆನಂದ ಬಾಷ್ಪದಲ್ಲೇ ಇಡೀ ಜಗತ್ತನ್ನು ಪರಿವರ್ತನೆ ಮಾಡಬೇಕು.
ಅಂಥ ತಾಕತ್ತು ನಮ್ಮ ಒಂದೊಂದು ಆನಂದ ಬಾಷ್ಪದಲ್ಲಿದೆ, ಒಂದೊಂದು ಭಾವನೆಯಲ್ಲಿದೆ, ಒಂದೊಂದು ಹೃದಯ ತುಂಬಿ ಆಡುವ ಮಾತಿನಲ್ಲಿದೆ, ಒಂದೊಂದು ಸಂಕಲ್ಪದಲ್ಲಿದೆ, ಒಂದೊಂದು ಉಸಿರಿನಲ್ಲಿ ಇದೆ. ಬ್ರಾಹ್ಮಣ ಹೆಜ್ಜೆ ಇಟ್ಟಲ್ಲಿ ಪಾವನ, ಬ್ರಾಹ್ಮಣ ಉಸಿರಾಡಿದಲ್ಲಿ ಪಾವನ, ಬ್ರಾಹ್ಮಣ ದೃಷ್ಟಿ ಹರಿಸಿದ್ದಲ್ಲಿ ಪಾವನ, ಬ್ರಾಹ್ಮಣ ಸಂಕಲ್ಪ ಮಾಡಿದಲ್ಲಿ ಪಾವನ, ಬ್ರಾಹ್ಮಣ ನಿಂತಲ್ಲಿ ತಿರುಗಿದಲ್ಲಿ ಮಲಗಿದಲ್ಲಿ ಪಾವನವೇ ಪಾವನ ಮೂರ್ತ, ಇಡೀ ಜಗತ್ತೇ ಪಾವನ ತೀರ್ಥ ಆಗತ್ತೆ. ಅಂಥ ಶ್ರೇಷ್ಠ ಬ್ರಾಹ್ಮಣರು ನಾವು ದೇವಾನುದೇವತೆಗಳಿಗಿಂತ ಶ್ರೇಷ್ಠ ಅನ್ನುವಂಥ ಹೆಮ್ಮೆ ಇದೆ ಅಂದ ಮೇಲೆ ಇನ್ನು ಯಾರಿಗೆ ನಾವು ಕಡಿಮೆ ಇದ್ದೀವಿ? ಇದು ಅಹಂಕಾರಕ್ಕಲ್ಲ, ಸತ್ಯ ಜ್ಞಾನದ ಸಾತ್ವಿಕ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸ್ಮೃತಿ ಸ್ವರೂಪರಾಗುವ ಶ್ರೇಷ್ಠ ಸ್ಮೃತಿಯಾಗಿದೆ. ಹಾಗಾಗಿ ಶ್ರೇಷ್ಠ ಸ್ಮೃತಿಯಲ್ಲಿ ಬಂದು ಪರಮಾತ್ಮನಿಗೂ ಡ್ರಾಮಕ್ಕೂ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಿ ನಾವು ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಓಂ ಶಾಂತಿ. ನಾವು ಮುಗುಳಕೋಡದ ಈ ಒಂದು ಪಿರಾಮಿಡ್ ಬಾಬಾರವರ ಮನೆಯಲ್ಲಿ ಏನು 1 ವರ್ಷ ಆಯಿತು, ವಾರ್ಷಿಕೋತ್ಸವ ನಡೀತಾ ಇದೆ. 3 ದಿನ ಕಾರ್ಯಕ್ರಮ ಮುಗಿದಿದೆ. ಭಾಳ ಯಶಸ್ವಿಯಾಗಿ ಬಾಬಾರವರು ಮಾಡಿಸಿದರೆ ಎಷ್ಟು ಮನಸ್ಸಿನಿಂದ ಹೃದಯದಿಂದ ಶ್ರೀಮಂತ ಆತ್ಮರಿದ್ದಾರೆ ಅಂದರೆ, ನಾನು ಸಾಕಷ್ಟು ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಆದರೆ ಇಲ್ಲಿ ಇಡೀ ಊರಿಗೂರೇ ಇದು ಊರಂತ ಕರೆಯೋದಿಲ್ಲ. ಇಲ್ಲಿ ಈ ಮುಗುಳುಕೋಡದಿಂದ ಇಲ್ಲಿ ಬರೀ ತೋಟಗಳೇ ಇದ್ದಾವೆ. ತೋಟದ ಮಧ್ಯದಲ್ಲಿ ಒಂದು ಬಾಬಾರವರ ಮನೆ ಪಿರಮಿಡ್ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತಲು ಒಂದು 500 ಮನೆಗಳಿದೆ. ಆ 500 ಮನೆಯವರು ಹೆಂಗೆ ಸೇರ್ತಾರೆ ಅಂದರೆ, ಒಂದು ಕುಟುಂಬದವ್ರ ಥರ ಸೇರಿ ಎಲ್ಲರೂ ಒಂದೊಂದು ಕೆಲಸ ತಾವೇ ಹಂಚಿಕೊಂಡು ತಾವೇ ಮಾಡಿ, ಇಲ್ಲಿ ಯಾರೋ ಒಬ್ಬರು ನಿಮಿತ್ತರು ಅವ್ರು ಮಾಡಬೇಕಂತ ಅವ್ರು ಮಾಡೋದೇ ನೋಡಿಲ್ಲ ನಾನು. ಎಲ್ಲ ಅವರವರೇ ಮಾತೆಯರು ಬಂದು ಎಷ್ಟು ಖುಷಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗ್ತಾರೆ. ಯುವಕರು ಇವತ್ತಿನ ಕಾಲದ ನನಗೆ ಒಂದು ಆಶ್ಚರ್ಯ ಆಗಿರೋದೇನು ಅಂದರೆ, ಯುವಕರನ್ನ ಇವತ್ತು ಈ ಕಡೆ ಮುಖ ಮಾಡಿ ತಿರುಗಿಸಬೇಕಂದ್ರೆ ಎಷ್ಟು ಪ್ರಯಾಸ ಪಡಬೇಕಾಗಿದೆ. ಆ ಟೈಮ್ ಆಗ್ತಿದ್ದಂಗೆ ಬಂದು ತಮ್ಮ ತಮ್ಮ ಕೆಲಸ, ಪಾತ್ರೆ ತೊಳೆಯೋದ್ರಿಂದ ಹಿಡ್ಕೊಂಡು, ಇವತ್ತು ಮನೆಯಲ್ಲೇ ತೊಳೆಯಲ್ಲ ಮಕ್ಕಳು, ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೊಳ್ಕೊಂಡು ತಾವೇ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು, ಚೇರ್ ಹಾಕೋದ್ರಿಂದ ಹಿಡ್ಕೊಂಡು, ಕಸ ಹೊಡೆಯೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂತಂದರೆ ಇಂಥ ಯುವಕರನ್ನು ತಯಾರು ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು. ಆ ಸಂಸ್ಕಾರ ಈ ಭೂಮಿಯಲ್ಲೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ, ಈ ವಾತಾವರಣದಲ್ಲೇ ಇದೆ ಅಂತ ಅನ್ನಿಸ್ತದೆ. ಅಷ್ಟು ಎಲ್ಲರೂ ಒಗ್ಗಟ್ಟಾಗಿ ಭಾಳ ಸುಂದರವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನನಗೂ ಕೂಡ ಈ ಸುಮಾರು 4 ದಿನಗಳಿಂದ ತುಂಬ ಯೋಗದ ಒಂದು ಶಾಂತಿಯ ಸ್ಥಿತಿ, ಒಂದು ಅವ್ಯಕ್ತ ಸ್ಥಿತಿ, ಅಲೌಕಿಕ ವಾತಾವರಣ, ಆ ಒಂದು ಹೃದಯದ ಪ್ರೀತಿ ಏನು ಖುಷಿ ಕೊಡ್ತಾ ಇದೆ ಅಂದರೆ ಅದು ಮಾತಿನಲ್ಲಿ ಹೇಳಲಿಕ್ಕಾಗಲ್ಲ. ಪ್ರತಿಯೊಬ್ಬ ಮಾತೆಯರು ಮುಗ್ಧ ಆತ್ಮರು ಎಲ್ಲರೂ ಕೂಡ ಅವರವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಬನ್ನಿ ಸಹಜ, ಅದು ಎಲ್ಲರನ್ನೂ ಕರೆಯೋದು. ಆದರೆ ಅವರ ಭಾವನೆ ಎಷ್ಟು ಅವರು ಉಮ್ಮಂಗ ಉತ್ಸಾಹದಲ್ಲಿದ್ದಾರೆ ಅಂದರೆ ನನಗೆ ಒಂದೊಂದ್ಸಲಿ ಡೌಟ್ ಬರುತ್ತೆ, ನನಗೆ ಪರಮಾತ್ಮ ನನಗೆ ಸಿಕ್ಕಿದನೋ ಇವರಿಗೆ ಸಿಕ್ಕಿದರೋ, ಬ್ರಹ್ಮಜ್ಞಾನ ನಾನು ತಿಳ್ಕೊಂಡಿದ್ದೀನೋ ಇವರು ತಿಳ್ಕೊಂಡಿದ್ದೀನೋ. ಬರೀ ಅವರೆಲ್ಲರಿಗೂ ಕೋರ್ಸ್ ಆಗಿದೆ, ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ, ಈಗ 1 ವರ್ಷದ ಮಕ್ಕಳವರು. ಆದರೂ ಏನು ಉಮ್ಮಂಗ, ಏನು ಉತ್ಸಾಹ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಬರೀ ಒಂದು 5 ದಿನಕ್ಕೆ ನಾವು ಬಂದದಕ್ಕೆ ಇಷ್ಟೆಲ್ಲ ಖುಷಿಪಟ್ಟು ಎಷ್ಟು ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ ಅವರು. ನಮಗೆ ಪರಮಾತ್ಮ ಸಿಕ್ಕು ಇಷ್ಟು ವರ್ಷ ಆಯಿತು, ಎಷ್ಟು ಜ್ಞಾನ ಹೇಳಿದ್ದಾರೆ, ಎಷ್ಟು ಪಾಲನೆ ಕೊಟ್ಟಿದ್ದಾರೆ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಎಷ್ಟು ಮಧುರ ಮಕ್ಕಳೇ ಅಂತ ಹೇಳಿದ್ದಾರೆ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಣ್ಮಣಿಗಳ ಥರ ನಮ್ಮನ್ನು ನೋಡಿದ್ದಾರೆ. ಆದರೆ ನಾವು ಎಷ್ಟು ಉಮ್ಮಂಗದಲ್ಲಿ ಬರಬೇಕಾಗಿತ್ತಲ್ಲ, ಇವ್ರದೆಲ್ಲ ನೋಡ್ಬಿಟ್ರೆ ನಾವು ಎಷ್ಟು ಆನಂದ ಬಾಷ್ಪವನ್ನು ಹರಿಸ್ಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ. ನಿಜಕ್ಕೂ ಧನ್ಯ ನಾವೆಲ್ಲರೂ, ಬಾಬಾರವರ ಮಕ್ಕಳು, ಈ ಜ್ಞಾನವನ್ನು ಪಡೆದಿರುವ ಬ್ರಾಹ್ಮಣರೇ ಜಗತ್ತಿನಲ್ಲಿ ಧನ್ಯ ಅಂತ ಹೇಳ್ತಾ, ನಿಜಕ್ಕೂ ಅವರೆಲ್ಲರಿಗೂ ಕೂಡ ಆ ಬಾಬಾರವರ ಛತ್ರಛಾಯ ಸದಾ ಕಾಲಕ್ಕಾಗಿ ಇರಲಿ. ಇಂತಹ ಸೇವೆ, ಉಮ್ಮಂಗ, ಉತ್ಸಾಹ ಸದಾ ಇಟ್ಟುಕೊಂಡು ತಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳಲಿ, ಅಂತಿಮ ಸಮಯದಲ್ಲಿ ತಮ್ಮ ಸಾರ್ಥಕತೆಯನ್ನು ಪಡೀಲಿ ಅಂತ ಹೇಳ್ತಾ ಈ ಒಂದು 4ನೇ ದಿನದ ಕಾರ್ಯಕ್ರಮ ಇವತ್ತು. ನಾಳೆಗೆ ಮುಕ್ತಾಯ ಕಾರ್ಯಕ್ರಮ, ಸ್ಟೇಜ್ ಕಾರ್ಯಕ್ರಮ. ಅನೇಕ ಸಂತರು, ಶರಣರು, ಈ ಕಡೆ ಭಾಗದ ಎಲ್ಲ ಮಹಾತ್ಮರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಹಾಗಾಗಿ ಇವತ್ತು ಸಂಕ್ಷಿಪ್ತವಾಗಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಓಂ ಶಾಂತಿ.